ಮಾಡಿದ್ದೀರಾ ಅಲ್ವಾ ಸರ್? ಹಾಂ. ಕರ್ನಾಟಕ ರಾಜ್ಯದಲ್ಲಿ ಒಂದು ಇದು ಕೆಲಸ ಇದ್ದವರಿಗೆ ಒಂದು ಅನುಕೂಲ ಮಾಡಿಕೊಟ್ಟಂಗಿದು. ಓಕೆ ಓಕೆ. ನಿಜ. ಪಾಪ ಓದಿರ್ತಾರೆ, ಎಲ್ಲ ಇದು ಮಾಡಿರ್ತಾರೆ, ಡಿಗ್ರಿ ಓದಿರ್ತಾರೆ, ಏನು ಕೆಲಸಗಳು ಇರಲ್ಲ, ಗೌರ್ಮೆಂಟ್ ಜಾಬಿಗೆ ಆಸೆ ಮಾಡಿರ್ತಾರೆ. ಏನೋ ಒಂದು ಇದು ಒಂದು ಬಿಸ್ನೆಸ್ ಅಂದರೆ ಇದಿಲ್ಲ ಅಂತ ಭಾಳ ಒಳ್ಳೆ ರಟ್ ಇದಾವಲ್ಲ, ರಟ್ನಲ್ಲಿ ಇದೆ ಅಂತಿದ್ರೆ ಇದು ಗೊಬ್ಬರ ಆಗತ್ತೆ, ಮತ್ತೆ ತಗೊಂಡೋಗಿ ಹೊಲಕ್ಕೆ ಹಾಕ್ಬೋದು. ಹೊಲದಿಂದ ಒಂದು ಇದು ಬರ್ತೈತೆ, ರೈತರಿಗೆ ಭಾಳ ಅನುಕೂಲ ಆಗತ್ತೆ. ಟ್ರೈನಿಂಗ್ ಎಲ್ಲ ಫ್ರೀ ಕೊಡ್ತೀವಿ. ಯಾಕಂದ್ರೆ ನೀವು ಅಷ್ಟು ಬೆಳೆಯುವುದಲ್ಲ, ಅವ್ರಿಗೂ ಬೆಳೆಸ್ಬೇಕಂತ ಹೇಳಿ ಆಸೆ ಇದೆ. ಆಮೇಲೆ ಎಷ್ಟೋ ಜನ ಮದುವೆ ಆಗಿರೋರು ಮನೇಲಿರ್ತಾರೆ, ಮಹಿಳೆಯವರು ಮಕ್ಕಳೆಲ್ಲ ಸ್ಕೂಲ್ಗಳಿಗೆ ಹೋದ್ಮೇಲೆ ಪಾಪ ಮನೇಲಿರ್ತಾರೆ, ಅವ್ರಿಗೂ ದುಡಿಯೋ ಅವಕಾಶ ಇರಲ್ಲ. ಅದಕ್ಕೆ ಇವತ್ತು ಚಿಕ್ಕನಾಯಕನಹಳ್ಳಿಯಲ್ಲಿ ಇವತ್ತು ತುಮಕೂರು ಡಿಸ್ಟಿಕ್ ಅಂದರೆ ತುಮಕೂರು ಡಿಸ್ಟಿಕ್ಕಲ್ಲಿ ಇವತ್ತವ್ರಿಗೆ ಫ್ರಾಂಚೈಸಿ ಅಂತ ಕೊಟ್ಟಿದ್ದೀವಿ. ಫ್ರಾಂಚೈಸಿ ಅಂತ ಉದ್ದೇಶ ಏನಂತಂದರೆ ಇವರು ಪೇಪರ್ ಪ್ಲೇಟ್ ಮಾಡೋಂಥ ವ್ಯವಸ್ಥೆ ಜೊತೆಗೆ ಇವರು 100 ಜನರಿಗೆ ಉದ್ಯೋಗ ಕೊಡುವಂಥ ವ್ಯವಸ್ಥೆ ನಾವು ಕೈಲಿ ಕೊಟ್ಟಿದ್ದೀವಿ. ಇವತ್ತು ನಮ್ಮ ಹತ್ರ ಪೇಪರ್ ಬೆಡ್ ಮಷಿನ್ ಸಿಗುತ್ತೆ, ಅಗರಬತ್ತಿ ಮಷಿನ್ ಸಿಗುತ್ತೆ, ಶಾವಿಗೆ ಮಷಿನ್ ಸಿಗುತ್ತೆ, ಚಪ್ಪಲ್ ಕಟ್ ಮಾಡೋ ಮಷಿನ್ ಸಿಗುತ್ತೆ, ಅಡಿಕೆ ಕಟ್ ಮಾಡೋ ಸಿಗುತ್ತೆ, ದನಗಳ ಮೇವನ್ನು ಕಟ್ ಮಾಡೋ ಮಷಿನ್ ಸಿಗುತ್ತೆ. ಮತ್ತು ಇವತ್ತು ಬಹಳ ಕೆಟ್ಟದಾಗಿದ್ದಂದ್ರೆ ನಾವೇನು ಅಡುಗೆ ಎಣ್ಣೆ ಊಟ ಮಾಡ್ತಾ ಇದ್ದೀವಿ, ಮಷಿನ್ ತೊಗೊಳೋದು ಎಲ್ಲರೂ ತೊಗೊಳ್ತೀವಿ. ಮಷಿನ್ ತೊಗೊಂಡಾದ್ಮೇಲೆ ಅದರಲ್ಲಿ ಯಾವ ರೀತಿ ಪೇಪರ್ ಪ್ಲೇಟ್ ರೆಡಿ ಆಗುತ್ತೆ, ಯಾವ ರೀತಿ ಪಾಕೆಟ್ ಮಾಡಬೇಕು, ಯಾವ ರೀತಿ ಚೀಲ ತುಂಬಬೇಕು, 6 ನಂಬರಿಂದ 16 ನಂಬರ್ವರೆಗೂ ಪ್ಲೇಟ್ ಇದೆ. 6 ನಂಬರಲ್ಲಿ ಎಷ್ಟು ಲಾಭ ಬರ್ತದೆ, 7 ನಂಬರಲ್ಲಿ ಎಷ್ಟು ಲಾಭ ಬರುತ್ತೆ, 8 ನಂಬರ್ ಅಂದರೆ ಎಲ್ಲ ಪೇಪರ್ ಪ್ಲೇಟ್ಗೂ. ಈ ಪ್ರಪಂಚದಲ್ಲಿ ನಿರುದ್ಯೋಗ ತಾಂಡವ ಆಡ್ತಾ ಇದೆ. ಉದ್ಯೋಗ ಇಲ್ಲ, ಉದ್ಯೋಗ ಇಲ್ಲ, ಉದ್ಯೋಗ ಇಲ್ಲ. ಅದರಲ್ಲೂ ಗಂಡು ಮಕ್ಕಳಿಗಿಲ್ಲದೆ ಇದ್ರಂತೂ ಅವರು ಆತ್ಮವಿಶ್ವಾಸನೇ ಕಳ್ಕೊಂಬಿಡ್ತಾರೆ. ಏನೇ ದುಡ್ಡು ಬರಬೇಕು ಅನ್ನೋದು ಮಾತ್ರ ಯಾರೂ ಮನಸ್ಸಲ್ಲಿ ಇಟ್ಕೋಬಾರ್ದು. ಬೆಳಿಗ್ಗೆ ಇವತ್ತು ಹಾಕ್ಬಿಟ್ಟಿದ್ದೀನಿ, ನಾಳೆನೇ ದುಡ್ಡು ಬರಬೇಕು ಅಂತ. ರೈತರಲ್ಲಿರುತ್ತೆ ನೋಡ್ರಿ ತಾಳ್ಮೆ, ಅವ್ರು ಹಾಕಿರ್ತಾರೆ, ಯಾವಾಗಲೂ ಬರುತ್ತೆ. ಆ ತಾಳ್ಮೆ ನಮಗೆ. ಫ್ರೆಂಡ್ಸ್, ನಂದು ಸರ್ ಫಾರೂಕ್, ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ಬಂದಿರೋದು ಚಿಕ್ಕನಾಯಕನಹಳ್ಳಿ, ತುಮಕೂರು ಹತ್ರ ಇದೆ. ತಿಪ್ಟೂರು, ತುಮಕೂರು ಮತ್ತು ಅರಸೀಕೆರೆ ಇದೆ. ನಿಮಗೆ ಅದೇ ಥರ ಇಲ್ಲಿ ಬಿರೂರು ಆಯಿತು ಮತ್ತು ಹಿರೂರು. ಅದೇ ಥರ ಸ್ನೇಹಿತರೆ, ನಿಮಗೆ ಸುತ್ತಮುತ್ತ ಏನು ಇಲ್ಲಿ ಸಿಟಿ ಅದಾವಲ್ಲ, ಎಲ್ಲರೂ ನೀವು ಚಿಕ್ಕನಾಯಕನಹಳ್ಳಿಯಲ್ಲಿ ಪ್ರಿನ್ಸ್ ಎಂಟರ್ಪ್ರೈಸಸ್ ಮತ್ತು ಪರಿವರ್ತನ್ ಫೌಂಡೇಶನ್ ಅವ್ರ ಕಡೆಯಿಂದ ಮತ್ತೊಂದು ಬ್ರ್ಯಾಂಚ್ನ ಓಪನ್ ಆಗಿದೆ. ನೀವು ಎಲ್ಲರೂ ಇಲ್ಲೇ ರಾ ಮೆಟೀರಿಯಲ್ ಆಯಿತು, ಅದೇ ಥರ ಪೇಪರ್ ಪ್ಲೇಟ್ ಮಷೀನ, ಬೇರೆ ಬೇರೆ ಎಲ್ಲ ಮಷೀನ್ ಅದಾವೆ. ಅದೆಲ್ಲ ಮಷೀನ್ ನಿಮಗೆ ಬೇಕಂತ ಹೇಳಿದರೆ ನಿಮಗೆ ಇಲ್ಲೇ ಸಿಗುತ್ತೆ. ಈಗ ನೀವು ಇಲ್ಲಿಂದ ಎಲ್ಲ ಪರ್ಚೇಸ್ ಮಾಡ್ಬೋದು. ಸೇಮ್ ನಿಮಗೆ ಪ್ರೈಸ್ ಇರುತ್ತೆ. ಏನು ಹುಬ್ಬಳ್ಳಿಯಲ್ಲಿ ನೀವು ಬಂದು ಎಲ್ಲ ಮೆಟೀರಿಯಲ್ ತೊಗೋತಾ ಇದ್ದೀರಿ, ಈಗ ನೀವು ಸದ್ಯಕ್ಕಂದರೆ ಚಿಕ್ಕನಾಯಕನಹಳ್ಳಿಯಲ್ಲಿ ಬಂದು ನೀವು ಎಲ್ಲ ಪರ್ಚೇಸ್ ಮಾಡ್ಬೋದು. ಸ್ನೇಹಿತರೆ, ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಯಾಕಂದರೆ ನಮ್ಮ ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದರೂ ನಡೀತೈತಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ನಡೀತೈತಿ. ನಿಮ್ಮ ಜೀವನದಲ್ಲಿ ನೀವು ಏನಾದ್ರು ಸಾಧನೆ ಮಾಡಬೇಕಂತ ಹೇಳಿದರೆ ಈ ವಿಡಿಯೋದಲ್ಲಿ ನಿಮಗೆ ತುಂಬ ಇನ್ಫಾರ್ಮೇಷನ್ ಮೆಸೇಜ್ ಇದೆ. ಪೂರ್ತಿಯಾಗಿ ವಿಡಿಯೋನ ನೋಡಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ ಅಂದೆ. ಥ್ಯಾಂಕ್ ಯು. ಸೊ ಇವತ್ತು ಇವರೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗ್ತದೆ ಅಂದರೆ, ಈ ಕಡೆ ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು, ಒಂದು ಕುಟುಂಬ ಒಂದಾಗಿ ಇವತ್ತು ಒಂದು ಹಬ್ಬದ ಥರ ಕಾರ್ಯಕ್ರಮ ಮಾಡ್ತಾ ಇರೋದು ನೋಡಿದ್ರೆ ಭಾಳ ಖುಷಿ ಅನಿಸ್ತದೆ. ಮೊಟ್ಟ ಮೊದಲು ಈ ಒಂದು ಫ್ಯಾಮಿಲಿಗೆ ನನ್ನ ಒಂದು ದೊಡ್ಡ ನಮಸ್ಕಾರ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಇವತ್ತು ಮಗನ ಏಳಿಗೆಗೆ, ಮೊಹಮ್ಮದನ ಮಗನ ಏಳಿಗೆಗೆ, ಮೊಹಮ್ಮದ್ ಇರ್ಫಾನ್ ಮಗನ ಏಳಿಗೆಗೆ ಏನೋ ಬಿಸ್ನೆಸ್ ಮಾಡಿಕೊಡ್ಬೇಕು, ಏನು ಮಾಡಿಕೊಡ್ಬೇಕು, ಇದನ್ನ ಪ್ರತಿಯೊಬ್ಬ ತಂದೆಗೂ ಆ ಚಿಂತೆ ಇದ್ದೇ ಇರ್ತದೆ. ಮಕ್ಕಳು ಏನು ಬೆಳೆಸ್ಬೇಕು, ಯಾವುದಾರಲ್ಲಿ ತೊಗೊಂಡು ಹೋಗ್ಬೇಕು ಅನ್ನೋ ಚಿಂತೆ ಎಲ್ಲ ಮಕ್ಕಳಿಗೆ ಇರ್ತದೆ. ಹಾಗೆ ಅವರು ಏನೋ ಒಂದು ಮಾಡ್ಬೇಕಂತ ಒಳ್ಳೆ ಬಿಸ್ನೆಸ್ ಮಾಡಲಿ ಅಂಥೇಳಿ ಏನೋ ಹುಡುಕಿ ಲಾಸ್ಟ್ ಒಂದು ವ್ಯವಸ್ಥೆ ಅವನು 23-24 ವರ್ಷ ಅವನ ವಯಸ್ಸಿದೆ. ಸೊ 30 ವರ್ಷದಲ್ಲಿ ಅವ್ನು ಬಹುಶಃ ಅವ್ನು ಬರ್ಕೊಳ್ಳೋಂಥ ವ್ಯವಸ್ಥೆನ ಮಾಡಿಕೊಟ್ಟಂತ ಹೀಗೆ ಮೊಹಮ್ಮದ್ ಇಸ್ಮಾಯಿಲ್ ಸರ್ ಅವ್ರಿಗೆ ಮತ್ತು ಅವ್ರ ಮಿಸ್ಸಸ್ಸಿಗೆ, ಕುಟುಂಬದವ್ರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಹಾಗೆ ಅಧ್ಯಕ್ಷನ್ನು ವಹಿಸ್ಕೊಂಡಂಥ ಕೆ ಅಬ್ದುಲ್ ಹಫೀಜ್ ಸರು ಇವತ್ತು ಮನೆತನದ ಹಿರಿಯರಾಗಿ ಮತ್ತು ಅವ್ರ ಜೊತೆಗೆಲ್ಲ ಡಿಸ್ಕಷನ್ ಮಾಡಿ ಒತ್ತು ಕೊಟ್ಟು ಮಾಡೋದ್ರಿಂದ ಚೆನ್ನಾಗಾಗುತ್ತೆ ಅನ್ನೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಅವ್ರಿಗೂ ಸಹಿತ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ. ಹಾಗೆ ತಮ್ಮ ಸಮಾಜ ಚಟುವಟಿಕೆಗಳೊಂದಿಗೆ ಸೇರಿ ಸಮಾಜದಕ್ಕೂ ಬೆಳೀತಾ ಈ ಒಂದು ವ್ಯವಸ್ಥೆಯನ್ನು ಬೆಳೆಸಬೇಕು ಅಂತ ಆಸೆ ಇಟ್ಟು ಬಂದಂಥ ಇಂದಿರಾ ಮೇಡಮ್ ಮತ್ತು ಉಮಾ ಮೇಡಮ್ಗೂ ಸಹಿತ ನಾನು ತಲೆ ಭಾಗಿಸಿ ಅವರಿಗೆ ನಮನ ಮಾಡ್ತಾಯಿದ್ದೀನಿ. ಯಾಕಂದರೆ ಅವರು ಟೀಚರಾಗಿ ಇವತ್ತು ಎಷ್ಟೋ ಮಕ್ಕಳಿಗೆ ಪಾಠ ಮಾಡಿ ಅವ್ರು ಮಾಡಿದಂಥ ಮಕ್ಕಳು ಇವತ್ತು ಎಷ್ಟು ಜನ ಡಾಕ್ಟರ್ ಆಗಿದ್ದರು, ಇಂಜಿನಿಯರ್ ಆಗಿದ್ದರು. ಇವತ್ತು ನಿಜವಾಗ್ಲೂ ಅವ್ರಿಗೊಂದು ತಲೆ ಭಾಗಿ ನಮನಗಳನ್ನ ಮಾಡ್ತೀನಿ. ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾಯಿದ್ದೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಫ್ಯಾಮಿಲಿ ಮೆಂಬರ್ಸಿಗೂ ಮತ್ತು ನನಗೆ ನನ್ನ ನಮನಗಳನ್ನ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮ ಇದೇನು ಮಾಡ್ತಾಯಿದ್ದೀವಿ, ಯಾವುದಕ್ಕೋಸ್ಕರ ಇದಾಗ್ತಾಯಿದೆ, ಇದರಿಂದ ಏನಾಗುತ್ತೆ ಮತ್ತು ಸಮಾಜಕ್ಕೆ ಏನು ಒಳ್ಳೆಯದಾಗುತ್ತೆ. ಸೊ ಇದನ್ನು ಸ್ವಲ್ಪ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಪ್ಯೂರ್ಲಿ ಒಂದು ಪೇಪರ್ ಪ್ಲೇಟ್ ಬಿಸ್ನೆಸ್. ಸೊ
ಕೊರೋನಾ ಬರೋಕ್ಕಿಂತ ಮೊದಲು ಪೇಪರ್ ಪ್ಲೇಟ್ ಯೂಸ್ ಆಗ್ತಿತ್ತು, ಎಲ್ಲೋ ಫಂಕ್ಷನ್ನು ಮದುವೆ ಫಂಕ್ಷನ್ಗಳಲ್ಲಿ ಮಾತ್ರ ಯೂಸ್ ಆಗ್ತಿತ್ತು. ಕೊರೋನಾ ಬಂದು ಹೋದಾದ್ಮೇಲೆ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇಲ್ಲ ಅಂತ ಜಗತ್ತು ಬಂತು. ನಾನು ಮುಟ್ಟಿದ್ರೆ ನನಗೆ ಕೊರೋನಾ ಬಂದ್ಬಿಡ್ತು ಅನ್ನೋ ಭಯ ಇತ್ತು. ಹಾಗೆ ಆ ವ್ಯವಸ್ಥೆ ಬಂದಾಗ ಮನೆಯೊಳಗೆ ಯಾರಾದರೂ ಬಂದರೆ ನಾವು ತಟ್ಟೆಯಲ್ಲಿ ಊಟ ತಿಂಡಿ ಕೊಡ್ತಾಯಿದ್ವಿ. ಫಸ್ಟು ಹೋಟೆಲ್ ತಟ್ಟೆ ಊಟ ಕೊಡ್ತಾಯಿದ್ವಿ. ಸೊ ಯಾವಾಗ ಕೊರೋನಾ ಬಂದಾಗಿಂದ ಭಯ ಬಂತು, ಅವಾಗ ಮನೆಗೆ ಪ್ಲೇಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಪ್ರತಿಯೊಬ್ಬರು ಮನೇಲಿ ಸಹಿತ ಯೂಸ್ ಆ್ಯಂಡ್ ಥ್ರೋ. ನಾನು ಇದೆ ಅಂತ ಪೇಪರ್ ಪ್ಲೇಟ್ ಅಂತಲ್ಲ, ಟೋಟಲ್ ಎಂಟೈರ್ ಇನ್ನರ್ ಆ್ಯಂಡ್ ಔಟರ್ ಯೂಸ್ ಆ್ಯಂಡ್ ಥ್ರೋ ವಸ್ತುಗಳು ಯಾವುದಿದೆ ಎಲ್ಲದಕ್ಕೂ ಒಂದು ದೊಡ್ಡ ವ್ಯಾಲ್ಯೂ ಬಂತು. ಸೊ ಅದರಲ್ಲಿ ಮೇಜರಾಗಿ ಪೇಪರ್ ಪ್ಲೇಟ್. ಯಾಕಂದರೆ ಹೊಟ್ಟೆಗೆ ನಾವು ಎಷ್ಟೋ ದೊಡ್ಡದು ಸಹಿತ ಹೊಟ್ಟೆ ಊಟ ಬೇಕು, ತಿಂಡಿ ಬೇಕು ನಮಗೆ. ಸೊ ಊಟ ತಿಂಡಿ ಬೇಕು, ನಾವು ಪ್ಲೇಟ್ ಬೇಕು. ಪ್ಲೇಟ್ ಇಲ್ಲ ಊಟ ಮಾಡೋಕ್ಕಾಗಲ್ಲ. ಅದಕ್ಕೆ ಪೇಪರ್ ಪ್ಲೇಟಿಗೆ ಒಂದು ಉದ್ಯೋಗದಂಥ ಒಂದು ವ್ಯವಸ್ಥೆ ಬಂತು. ಹೀಗಾಗಿ ಪೇಪರ್ ಪ್ಲೇಟ್ದು ಜಾಸ್ತಿ ಬಿಸ್ನೆಸ್ ಡೆವಲಪ್ಮೆಂಟ್ ಆಯಿತು. ಇದ್ರ ಜೊತೆಗೆ ಎಷ್ಟೋ ಜನ ಕೋವಿಡ್ ಆದ ನಂತರ ಬೆಂಗಳೂರಿದ್ದರು, ಫಾರಿನಾಗಿದ್ದರು, ವಾಪಸ್ಸು ನೌಕರಿ ಎಲ್ಲ ಬಿಟ್ಟು ಮನೆಗೆಲ್ಲ ಬಿಟ್ಟು ವಾಪಸ್ ಊರಿಗೆ ಬಂದರು. ಊರಿಗೆ ಬಂದ ತಕ್ಷಣ ಅವ್ರಿಗೆ ಉದ್ಯೋಗ ಇಲ್ದಂಗೆ ಆಯಿತು. ಸೊ ಅಂಥ ಉದ್ಯೋಗ ಇಲ್ಲದಂಥ ವ್ಯಕ್ತಿಗೆ ಏನು ಉದ್ಯೋಗ ಮಾಡಬೇಕಂತ ವಿಚಾರ ಮಾಡಿದಾಗ ಹೊಲ ಮನೆಗೆ ಹೋಗೋಕ್ಕಾಗಲ್ಲ, ಇದ್ದ ಅಂಗಡಿ ನೋಡ್ಕೊಳ್ಳೋಕ್ಕಾಗಲ್ಲ. ಸೊ ಅವಾಗ ಏನಾದರೂ ಒಂದು ಉದ್ಯೋಗ ಮಾಡಬೇಕು, ಮನೆಯಲ್ಲೇ ಕೂತ್ಕೊಂಡು ಮಾಡೋಂಥ ಉದ್ಯೋಗ ಏನಂತ ವಿಚಾರ ಮಾಡಿದಾಗ ಅವ್ರಿಗೆ ಈ ಥರ ಒಂದು ಮನೆ ಕೂತ್ಕೊಂಡು ಪೇಪರ್ ಪ್ಲೇಟ್, ಅಗರಬತ್ತಿ, ಈ ಥರ ಅಗರಬತ್ತಿ ಈ ಥರ ಮನೇಲಿ ಕೂತ್ಕೊಂಡು ಮಾಡೋಂಥ ವಸ್ತು ಯಾವುದಿದೆ ಅದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಬಂತು. ಹಿಂಗೆ ಅವ್ರಿಗೂ ಸಹಿತ ಉದ್ಯೋಗ ಕೊಡೋಂಥ ವ್ಯವಸ್ಥೆ ಆಯಿತು. ಆನಂತರ ಮದುವೆ ಆಗಿರೋಂಥ ಹೆಣ್ಮಕ್ಳು ಮದುವೆ ಆಗಿ 2 ಮಕ್ಕಳಾದ ತಕ್ಷಣ ಅವು ಸ್ಕೂಲ್ಗೆ ಹೋಗಿ ಸ್ಟಾರ್ಟ್ ಆಗ್ತವೆ. ಅಲ್ಲಿ ಮನೇಲಿ ಕೂತ್ಕೊಂಡ್ರೆ ಹೆಣ್ಮಕ್ಳಿಗೆ ತಲೆ ಕೆಡ್ತದೆ. ತಾವು ತಿಳ್ಕೊಬಿಡಿ. ಯಾಕಂದರೆ ಸಹಜವಾಗಿ ಯಾಕಂದರೆ ಏನಾದರೂ ಕೆಲಸ ಮಾಡಬೇಕು, ಮನೇಲಿ ಖಾಲಿ ಕೂತ್ಕೊಂಡು ಏನು ಮಾಡಲಿ, ನಮ್ಮ ಯಜಮಾನರು ದುಡಿತಾ ಇದ್ದಾರೆ, ನಾನು ಏನಾದರೂ ಮಾಡೋಕ್ಕಾಗತ್ತಾ, ಹೊರಗಡೆ ಸಮಾಜ ಸರಿ ಇಲ್ಲ, ಮನೇಲಿ ಕೂತ್ಕೊಂಡು ಏನು ಮಾಡೋಕ್ಕಾಗತ್ತೆ ವಿಚಾರ ಮಾಡಿದಾಗ ಈ ಥರ ಮನೇಲಿ ಮ್ಯಾನುಫ್ಯಾಕ್ಚರ್ ಮಾಡೋಂಥ ವಸ್ತುಗಳು ಪೇಪರ್ ಪ್ಲೇಟ್ ಇರ್ಬೋದು, ಅಗರಬತ್ತಿ ಇರ್ಬೋದು, ಅಥವಾ ಧೂಪದ ಕರ್ಪೂರ ಇರ್ಬೋದು, ಈ ಥರದ್ದೆಲ್ಲ ಉದ್ಯೋಗಗಳನ್ನ ಮಾಡೋಂಥ ವ್ಯವಸ್ಥೆಗಳು ಇವತ್ತು ಪ್ರಾರಂಭ ಆಯಿತು. ಸೊ ಪ್ರಾರಂಭದಾಗ ಪ್ರತಿಯೊಬ್ಬರಿಗೂ ಒಂದು ಉದ್ಯೋಗ ಕೊಡೋಂಥ ವ್ಯವಸ್ಥೆನಾಯಿತು ಮತ್ತು ಪೇಪರ್ ಪ್ಲೇಟ್ ಬಿಸ್ನೆಸ್ ಡೆವಲಪ್ಮೆಂಟನ್ನು ಮಾಡ್ದಂಗಾಯಿತು. ಹೀಗೆ ಈ ಉದ್ದೇಶಗಳನ್ನ ಇಟ್ಕೊಂಡು ಏನು ಮಾಡಿದ್ವಿ, ನಮ್ಮ ಪ್ರಿನ್ಸ್ದವ್ರು ಏನು ಮಾಡಿದ್ವಿ, ಸೊ ಒಂದು ಉದ್ಯೋಗ ಕೊಡೋಂಥ ವ್ಯವಸ್ಥೆಗಳು ಮಾಡಿ ಎಂಟರ್ಪ್ರೈಸ್ ಕ್ರಿಯೇಟ್ ಮಾಡಬೇಕಂತ ಮಷೀನನ್ನು ರೆಡಿ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಜನಗಳಿಗೆ ಕೊಡೋಂಥ ವ್ಯವಸ್ಥೆ ಮಾಡಿದ್ವಿ. ಮತ್ತು ಅದು ಕಡಿಮೆ ರೇಟಲ್ಲಿ. ಇವತ್ತು ನೋಡಿ ಎಲ್ಲ ಒಂದು ಮಷೀನು ಮತ್ತು ರಾ ಮಟೀರಿಯಲ್ ಡೈ ತೊಗೊಂಡು 1.5 ಲಕ್ಷ ರೂಪಾಯಿದಲ್ಲಿ ನಿಮಗೆ ಒಂದು ಮಷೀನು 2-3 ಡೈ ಮತ್ತು ಮಟೀರಿಯಲ್ ಬರ್ತವೆ. 1.5 ಲಕ್ಷ ರೂಪಾಯಿ ಯಾವ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ ಇವತ್ತಿನ ಪ್ರೆಸೆಂಟಲ್ಲಿ? ನಿಮ್ಮ ಚಿಕ್ಕನಾಯಕನಲ್ಲಿ 1.5 ಲಕ್ಷದಲ್ಲಿ ಏನು ಬಿಸ್ನೆಸ್ ಮಾಡೋಕ್ಕಾಗುತ್ತೆ? ಕಷ್ಟ ಇದೆ. ಅದು ಮನೆಯಲ್ಲೇ ಕೂತ್ಕೊಂಡು ಸೊ ಲಾಭ ತಗೊಳ್ಬೇಕಂದ್ರೆ ಅದನ್ನು ವ್ಯವಸ್ಥೆ ಮಾಡ್ಕೊಳ್ಳೋಂಥ ವ್ಯವಸ್ಥೆ 1.5 ಲಕ್ಷ ರೂಪಾಯಿದಲ್ಲಿ ಕೆಲಸ ಆಗ್ತದೆ. ಅದಕ್ಕೆ ಇವತ್ತು ಚಿಕ್ಕನಾಯಕನಹಳ್ಳಿಯಲ್ಲಿ ಇವತ್ತು ತುಮಕೂರು ಡಿಸ್ಟಿಕ್ ಅಂದರೆ ಕವರ್. ತುಮಕೂರು ಡಿಸ್ಟಿಕ್ಕಲ್ಲಿ ಇವತ್ತವ್ರಿಗೆ ಫ್ರಾಂಚೈಸಿ ಅಂತ ಕೊಟ್ಟಿದ್ವಿ. ಫ್ರಾಂಚೈಸಿ ಅಂತ ಉದ್ದೇಶ ಏನಂತಂದರೆ ಇವರು ಪೇಪರ್ ಪ್ಲೇಟ್ ಮಾಡೋಂಥ ವ್ಯವಸ್ಥೆ ಜೊತೆಗೆ ಇವರು 100 ಜನರಿಗೆ ಉದ್ಯೋಗ ಕೊಡೋಂಥ ವ್ಯವಸ್ಥೆ ನಾವು ಕೈಲಿ ಕೊಟ್ಟಿದ್ದೀವಿ. ಇವತ್ತು 100 ಜನರಿಗೆ ಅವರು ಉದ್ಯೋಗ ಕೊಡಬೇಕು. ಈಗ ಚಿಕ್ಕನಾಯಕನಹಳ್ಳಿ ನಾನು ಹುಬ್ಳಿಂದ ಮಷಿನ್ ಕಳಿಸ್ಬೇಕಂದ್ರೆ ದೂರ ಆಗುತ್ತೆ, ರಾ ಮಟೀರಿಯಲ್ ಕಳಿಸ್ಬೇಕಂತ ದೂರ ಆಗುತ್ತೆ. ನಿಮಗೆ ಇಲ್ಲೇ ಸಿಗುತ್ತೆ ಅಂತ ಇಲ್ಲಿ ನಾವು ಆಜು ಬಾಜು ಇವತ್ತು ಎಷ್ಟೋ ಜನ ಇಲ್ಲೊಂದು 5-6 ಮಷಿನ್ ತೊಗೊಂಡಿರೋರು ಇದ್ದಾರೆ. ಆ್ಯಕ್ಚುಲಿ ಅವರು ಬರ್ತಾರೆ, ಬಂದಿವತ್ತು ಮಟೀರಿಯಲ್ ತೊಗೊಂಡು ಹೋಗಿ ಬರ್ತಾ ಇದ್ದಾರೆ. ಸೊ ಅಂದರೆ ಅವ್ರಿಗೆ ಏನು ಬೇಕಾಗಿದ್ದು ಈಸಿಯಾಗಿ ಇಲ್ಲೇ ಸಿಗುವಂಥ ವ್ಯವಸ್ಥೆಗೋಸ್ಕರ ಒಂದು ಬ್ರಾಂಚನ್ನು ಮಾಡಿದ್ವಿ. ಅವ್ರಿಗೊಂದು ಉದ್ಯೋಗ ಆಗುತ್ತೆ, ಅವ್ರಿಗೆ ಡೆವಲಪ್ಮೆಂಟ್ ಆಗ್ತದೆ. ಸೊ ಹಿಂಗೆ ಅವರು ಒಂದು 50-100 ಜನರಿಗೆ ಉದ್ಯೋಗ ಕೊಡಬೇಕನ್ನೋ ಉದ್ದೇಶ ಇಟ್ಕೊಂಡು ಫ್ರಾಂಚೈಸಿ ಅಂತ ಕೊಟ್ಟಿದ್ದೀವಿ. ಉದಾಹರಣೆಗೆ ಹುಬ್ಬಳ್ಳಿಲಿರೋಂಥ ಫ್ರಾಂಚೈಸಿ ಅದೇ ಫ್ರಾಂಚೈಸಿ ಇಲ್ಲೇ ಆಗಿದೆ ಅಂದರೆ ಅವರ ನನ್ನ ಕಂಪ್ನಿಯ ಪಾರ್ಟ್ನರ್ ಇದ್ದಾಗೆ. ಸೊ ರೇಟಲ್ಲಿ ಯಾವುದೂ ಡಿಫ್ರೆನ್ಸ್ ಇರಲ್ಲ. ಅಲ್ಲೇನು ರೇಟ್ ಕೊಡ್ತಾರೆ ಅದೇ ರೇಟಿಗೆ ನಿಮಗೆ ಮಟೀರಿಯಲ್ ಸಿಗ್ತದೆ. ಆ ಥರ ಮಟೀರಿಯಲ್ ತೊಗೊಂಡು ನೀವು ಉದ್ಯೋಗಸ್ಥರಾಗಿ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಂಥ ವ್ಯವಸ್ಥೆಗಳನ್ನ ಮಾಡ್ಕೋಬೋದು. ಸೊ ಮತ್ತು ಇದರಲ್ಲಿ ಮಷಿನ್ನಲ್ಲಿ ಬಂದಾಗ ಯಾವ ರೀತಿ ಮಷಿನ್ ಬೇಕು ಆ ರೀತಿ ಮಷಿನ್ ನಾನು ಬ್ಯಾನರ್ ಹಾಕ್ಸ್ತೀನಿ. ಇಲ್ಲಿ ನಮ್ಮ ಹತ್ರ ಪೇಪರ್ ಪ್ಲೇಟ್ ಮಷಿನ್ ಸಿಗುತ್ತೆ, ಅಗರಬತ್ತಿ ಮಷಿನ್ ಸಿಗುತ್ತೆ, ಶಾವಿಗೆ ಮಷಿನ್ ಸಿಗುತ್ತೆ, ಚಪ್ಪಲ್ ಕಟ್ ಮಾಡೋ ಮಷಿನ್ ಸಿಗುತ್ತೆ, ಅಡಿಕೆ ಕಟ್ ಮಾಡೋ ಸಿಗುತ್ತೆ, ದನಗಳ ಮೇವನ್ನು ಕಟ್ ಮಾಡೋ ಮಷಿನ್ ಸಿಗುತ್ತೆ. ಮತ್ತು ಇವತ್ತು ಬಹಳ ಕೆಟ್ಟದಾಗಿದ್ದಂದ್ರೆ ನಾವೇನು ಅಡುಗೆ ಎಣ್ಣೆ ಊಟ ಮಾಡ್ತಾಯಿದ್ದೀವಿ, ಅದರಂಥ ದೊಡ್ಡ ವಿಷಕಾರ ಆಹಾರ ಬೇರೆ ಯಾವುದಿಲ್ಲ. ಯಾಕಂದರೆ 3 kg ಶೇಂಗಾಕ್ಕೆ 1 kg ಶೇಂಗಾ ಎಣ್ಣೆ ಬರುತ್ತೆ. ಸೊ 3 kg 100 ರೂಪಾಯಿ kg ಅಂತ ಹಿಡ್ಕೊಂಡ್ರು ಸಹಿತ 300 ರೂಪಾಯಿ ಶೇಂಗಾಕ್ಕೆ. ಸೊ ಈಗ ನಾವು 150-160 ರೂಪಾಯಿ ಕೊಟ್ಟರೆ ಶೇಂಗಾ ಎಣ್ಣೆ ಕೊಡ್ತಾ ಹೆಂಗೆ ಕೊಡ್ತಾ ಇದ್ದೀವಿ ನಾವು? ಅಂದರೆ ಅದರಲ್ಲಿ ಮಿಕ್ಸ್ ಆಗಿದೆ. ಅದರಿಂದ ನಾವು ಏನು ತಿಂತಾ ಇದ್ದೀವಿ, ನಾವು ನಮ್ಮ ಕ್ಯಾನ್ಸರ್ ನಾವು ತರಿಸ್ಕೊಳ್ತಾ. ಅದಕ್ಕೆ ಡೊಮೆಸ್ಟಿಕ್ ಎಣ್ಣೆ ಗಾಣ ಬರ್ತದೆ. ಅದರಲ್ಲಿ ಮನೇಲೆ ಕೂತ್ಕೊಂಡು 32 ನಮೂನಿ ನೀವು ಕಾಳನ್ನು ಹಾಕಿ ಎಣ್ಣೆ ತೆಗಿಬೋದು. ಅದರಲ್ಲಿ ಶೇಂಗಾ ಎಣ್ಣೆ, ಕೊಬ್ಬರಿ, ಅಗಸಿ, ಸಾಸಿವೆ, ಸೊ ಯಾವುದು ಬೇಕಾಗಿದೆ ನೀವು ಆ ಎಣ್ಣೆಗಳನ್ನ ಅದರಲ್ಲಿ ತಗೊಂಡು ಮನೇಲಿ ಯೂಸ್ ಮಾಡೋಂಥ. ಸೊ ಈ ಥರ ಡೊಮೆಸ್ಟಿಕ್ ಸಿಸ್ಟಮ್ ಮಷಿನ್ಸ್ಗಳನ್ನೆಲ್ಲ ನಾವು ಇವತ್ತು ಪ್ರಿನ್ಸ್ ಮುಖಾಂತರ ಇವತ್ತು ಅಲೌ ಮಾಡ್ಕೊಟ್ಟಿದ್ದೀವಿ. ಅದಕ್ಕೆ ಸೊ ಪ್ರತಿಯೊಬ್ಬ ತುಮಕೂರು ಡಿಸ್ಟಿಕ್ಕಿನ ಯಾವುದೇ ವ್ಯಕ್ತಿಗಳಿರಲಿ, ಸೊ ಇವತ್ತು ಯೂಟ್ಯೂಬಲ್ಲಿ ಏನು ಬರ್ತದೆ ಅದರಲ್ಲಿ ಕೆಲವೊಂದು ಫ್ರಾಂಚೈಸಿ ನಂಬರ್ ಇರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿ. ಸೊ ನೀವು ಇಲ್ಲಿ ಬಂದಾಗ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾರೆ ನಿಮಗೆ. ಮತ್ತು ಮಷೀನ್ ಕೂಡಿಸ್ಬಿಟ್ಟು ನಿಮಗೆ ಟ್ರೈನಿಂಗ್ ಕೊಟ್ಟು ಯಾವ ರೀತಿ ಪೇಪರ್ ಪ್ಲೇಟ್ ಆಗುತ್ತೆ ಅನ್ನೋದನ್ನು ನಮ್ಗೆ, ಯಾಕಂದರೆ ಇವರು ಹುಬ್ಬಳ್ಳಿಗೆ ಬಂದಾಗ, ಇಲ್ಲಿಂದ ಹುಬ್ಬಳ್ಳಿಗೆ ಬಂದಾಗ ಈ ವ್ಯವಸ್ಥೆನ ಅವ್ರಿಗೂ ಸಹಿತ ಕಲಿಸ್ಕೊಟ್ಟಿದ್ದೀನಿ. ಯಾವ ರೀತಿ ಕುತ್ಕೊಳ್ಬೇಕು, ಯಾವ ರೀತಿ ಪೇಪರ್ ಮಾಡಬೇಕು, ಯಾವ ರೀತಿ ಪ್ಯಾಕಿಂಗ್ ಮಾಡಬೇಕು, ಯಾವ ರೀತಿ ಚೀಲ ತುಂಬಬೇಕು, ಇವೆಲ್ಲ ಒಂದು ದಿವಸ ನಾವು ಟ್ರೈನಿಂಗ್ ಕೊಟ್ಟು ಕಳಿಸಿದ್ವಿ ಅವ್ರಿಗೆ. ಹಾಗೆ ಇಲ್ಲಿ ಯಾರು ಯೂಟ್ಯೂಬ್ ನೋಡಿ ಬರೋಂಥವ್ರು ಇದ್ದೀರಾ, ನೇರವಾಗಿ ಇಲ್ಲಿ ಬನ್ನಿ, ಅದ್ರ ಬಗ್ಗೆ ತರಬೇತಿ ತೊಗೊಳ್ಳಿ. ಯಾಕಂದರೆ ಮ್ಯಾನುಫ್ಯಾಕ್ಚರ್ ಮಷಿನ್ ತೊಗೊಳ್ಳೋದು ದೊಡ್ಡದಲ್ಲ, ಮಷಿನ್ ತೊಗೊಳ್ಳೋದು ದೊಡ್ಡದು, ಎಲ್ಲರೂ ತೊಗೊಳ್ತೀವಿ. ಮಷಿನ್ ತೊಗೊಂಡಾದ್ಮೇಲೆ ಅದರಲ್ಲಿ ಯಾವ ರೀತಿ ಪೇಪರ್ ಪ್ಲೇಟ್ ರೆಡಿ ಆಗುತ್ತೆ, ಯಾವ ರೀತಿ ಪಾಕೆಟ್ ಮಾಡಬೇಕು,
ಯಾವ ರೀತಿ ಚೀಲ ತುಂಬಬೇಕು, 6 ನಂಬರಿಂದ 16 ನಂಬರ್ವರೆಗೂ ಪ್ಲೇಟ್ ಇದೆ, 6 ನಂಬರಲ್ಲಿ ಎಷ್ಟು ಲಾಭ ಬರ್ತದೆ, 7 ನಂಬರಲ್ಲಿ ಎಷ್ಟು ಲಾಭ ಬರುತ್ತೆ, 8 ನಂಬರ್ ಅಂದರೆ ಎಲ್ಲ ಪೇಪರ್ ಪ್ಲೇಟ್ಗೂ ಎಷ್ಟೆಷ್ಟು ಲಾಭ ಬರುತ್ತೆ ಅನ್ನೋದನ್ನು ಅಜೆಂಡಾ ಹಾಕ್ಕೊಂಡು ನಾವು ಕೆಲಸ ಮಾಡಿದಾಗ 100% ನಾವು ಸಕ್ಸಸ್ಸನ್ನು ಪಡ್ಕೊಳ್ಳೋಕ್ಕೆ ಈಸಿಯಾಗಿ ನಾವು ಮುಂದುವರಿಬೋದು. ಅದಕ್ಕೆ ಯಾರೋ ಬಂದು ತರಬೇತಿ ತೊಗೊಳ್ಬೇಕಂತ ಬನ್ನಿ, ಮುಗಿಸ್ಕೊಂಡು ಅದ್ರ ಮುಖಾಂತರ ಮಷಿನ್ ಬೇಕಾದ್ರೆ ಬ್ಯಾಂಕ್ ಲೋನ್ ಬೇಕಾದ್ರೆ ಬ್ಯಾಂಕ್ ಲೋನ್ ಮಾಡ್ಕೋಬೋದು. ಅದಕ್ಕೆ ಬೇಕಾದ ದಾಖಲೆಗಳು ಕೊಡಬೇಕಾಗತ್ತೆ ಬ್ಯಾಂಕಿಗೆ, ಕೊಟ್ಟು ಅದ್ರ ಮುಖಾಂತರ ಲೋನು ತೊಗೊಂಡು ನೀವು ವ್ಯವಹಾರಗಳನ್ನ ಸ್ಟಾರ್ಟ್ ಮಾಡ್ಬೋದು. ಉದ್ಯೋಗಸ್ಥರಾಗಿ ಡೆವಲಪ್ಮೆಂಟ್ ಆಗಬೇಕು ಅಂತ ಎಲ್ಲರ ಕೇಳ್ಕೊಳ್ತಾ ಇದ್ದೀನಿ. ಸಂಕ್ಷಿಪ್ತವಾಗಿ ನಾನು ಇವತ್ತು ನಿಮಗೆ ವಿಚಾರ ಅಂದರೆ ಪೇಪರ್ ಪ್ಲೇಟ್ ಅಂದ್ರೇನು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೆಷನ್ ಮುಗಿದ ಮಾತ್ರ ಮತ್ತೆ ಒಂದಿಷ್ಟು ಪ್ರಾಕ್ಟಿಕಲ್ ಆಗಿ ನೋಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಇವತ್ತಿನ ಬಹಳ ಸುಂದರವಾದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅಬ್ದುಲ್ ಹಫೀಜ್ ಸಾಹೇಬ್ರೆ, ಮತ್ತು ಇವತ್ತಿನ ಇದೊಂದು ಉದ್ಯೋಗವನ್ನು ಪ್ರಾರಂಭ ಮಾಡೋದಕ್ಕೆ ಕಾರಣಕರ್ತರಾಗಿರುವಂಥ ಶ್ರೀಯುತ ಮಹಂತೇಶ್ ಅವರೇ, ಮತ್ತು ನನ್ನ ಗೆಳತಿ ಉಮಾ ಮೇಡಮ್ ಅವರೇ, ಮತ್ತು ಇಡೀ ಕಾರ್ಯಕ್ರಮಕ್ಕೆ ಅಥವಾ ಇವತ್ತಿನ ಹೊಸ ಒಂದು ಹೆಜ್ಜೆಗೆ ಹಿಂಬಾಗಿ ನಿಂತಿರುವಂಥ ಶಮೀಮುನ್ನೀಸಾ ಅವರೇ, ಅವರ ಮನೆಯವರಾದಂಥ ಇಸ್ಮಾಯಿಲ್ ಅವರೇ, ಹೊಸ ಹೆಜ್ಜೆ ಇಡೋದಕ್ಕೆ ಪ್ರಾರಂಭ ಮಾಡಿರುವಂತಹ ನಮ್ಮ ಇರ್ಫಾನ್ ಅವರೇ, ಉಳಿದಂಥ ಎಲ್ಲ ಬಂಧುಗಳೇ ಮತ್ತು ಸ್ನೇಹಿತರೆ, ಇದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿರುತ್ತೆ ಅಂತ ನನಗೇನು ಗೊತ್ತಿರಲಿಲ್ಲ. ಮೇಡಮ್ ನೆನ್ನೆ ಫೋನ್ ಮಾಡಿ ಹೇಳಿದ್ರು, ನಾವೊಂದು ಹಿಂಗೆ ಮಾಡ್ತಾಯಿದ್ದೀವಿ, ನೀವು ಬರಬೇಕು ಅಂತ. ನಮಗೂ ಸದ್ಯ ಬಿಡುವಿತ್ತು, ಯಾಕೆಂದರೆ ಇಂಥ ಕಾರ್ಯಕ್ರಮಕ್ಕೆ ನಾವು ತಪ್ಪಿಸ್ಕೋಬಾರ್ದು. ಬಿಡುವಿತ್ತು, ಸರಿ ನಾವು ಬಂದರೆ ಇದನ್ನು ಉದ್ಘಾಟನೆ ಮಾಡೋವಷ್ಟು ಸೌಭಾಗ್ಯನೇ ನನಗೆ ಸಿಕ್ತು ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಇವತ್ತು ನಾವಿರೋಂಥ ಈ ಪ್ರಪಂಚದಲ್ಲಿ ನಿರುದ್ಯೋಗ ತಾಂಡವ ಆಡ್ತಾಯಿದೆ. ಉದ್ಯೋಗ ಇಲ್ಲ, ಉದ್ಯೋಗ ಇಲ್ಲ, ಉದ್ಯೋಗ ಇಲ್ಲ. ಅದರಲ್ಲೂ ಗಂಡು ಮಕ್ಕಳಿಗಿಲ್ಲದೆ ಇದ್ರಂತೂ ಅವರು ಆತ್ಮವಿಶ್ವಾಸನೇ ಕಳ್ಕೊಂಬಿಡ್ತಾರೆ. ಹೆಂಗೆ ಇರೋದು ಅಂತ ಹೇಳಿ ಮನೆಯಲ್ಲಿ ಗೌರವ ಕೊಡೋದು ಮತ್ತೊಂದು ಕಡಿಮೆ ಏನಾಗಿರಲ್ಲ, ಆದ್ರೂ ತಾವೇ ಆ ಒಂದು ಆತ್ಮವಿಶ್ವಾಸ ಕಳ್ಕೊಂಬಿಡ್ತಾರೆ. ನಾನೇನು ದುಡಿತಾ ಇಲ್ಲ, ನಾನು ಹೆಂಗೆ ಮಾಡೋದು ಅಂತ. ಇವತ್ತಿನ ವಿದ್ಯಾಭ್ಯಾಸ ನೋಡಿದ್ರೂ ಕೂಡ ತುಂಬ ಚೆನ್ನಾಗೇ ಓದ್ತಾ ಇದ್ದಾರೆ, ಎಲ್ಲ ತುಂಬ ಜಾಸ್ತಿನೇ ಓದ್ತಾ ಇದ್ದಾರೆ. ಆದರೆ ಅದಕ್ಕೆ ಎಲ್ಲರಿಗೂ ಕೂಡ ಉದ್ಯೋಗಾವಕಾಶ ಕೊಡುವಂಥ ಚೈತನ್ಯ ಸರ್ಕಾರಗಳಲ್ಲೂ ಇಲ್ಲ, ಇಚ್ಛಾಶಕ್ತಿನೂ ಇಲ್ಲ. ಅದನ್ನು ನಾವು ಇವತ್ತು ಚರ್ಚೆ ಮಾಡೋದು ಬೇಡ. ಆದರೆ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಅನೇಕ ಇಂಡಸ್ಟ್ರಿಗಳು ಅಂದರೆ ಸಣ್ಣ 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 ಕೈಗಾರಿಕೆಗಳ ತಲೆ ಎತ್ತಾ ಇದ್ದಾವೆ. ತಲೆ ಎತ್ತಿ ಮಕ್ಕಳ ಈ ಒಂದು ಯುವಕರ ಕೈ ಹಿಡಿಯೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಇದಕ್ಕೆ ಸರ್ಕಾರದಿಂದನೂ ಕೂಡ ಖಂಡಿತವಾಗೂ ಕೂಡ ಲೋನ್ ಎಲ್ಲ ಫೆಸಿಲಿಟೀಸು ಮತ್ತೊಂದು ಸಿಗ್ತಾಯಿದೆ. ಅದರಲ್ಲಿ ಈ ಥರದ್ದು ಎಷ್ಟೋ ಕಂಪ್ನಿಗಳಿರ್ತವೆ, ಮಾರ್ಗದರ್ಶನ ನಮಗೆ ಸರಿಯಾಗಿರಲ್ಲ. ಆಮೇಲೆ ಮೋಸ ಮಾಡೋವಂಥ ಕಂಪ್ನಿಗಳಿರ್ತವೆ, ಅರ್ಧ ದಾರಿಗೆ ಬಿಟ್ಟು ಓಡೋಗೋವಂಥ ಕಂಪ್ನಿಗಳಿರ್ತವೆ, ಏನೂ ಗೊತ್ತೇ ಆಗಲ್ಲ. ಹೆಂಗೆ ಹೆಜ್ಜೆ ಇಡೋದು? ಯೂಟ್ಯೂಬಲ್ಲಿ ಬೇಕಾದಷ್ಟು ಮಾಹಿತಿ ಹರಿದು ಬರ್ತಾಯಿದೆ. ಇವತ್ತು ಶಮೀಮ್ ಅವರು ಒಬ್ಬ ವಿದ್ಯಾವಂತಿ ಆಗಿರೋದ್ರಿಂದ ಅದನ್ನೆಲ್ಲ ನೋಡೋಕ್ಕಾಯ್ತು. ಅವರ ತಂದೆ ತಾಯಿ ಯಾರೇ ಹಳ್ಳಿಯವರಾದರೆ ನೋಡೋಕ್ಕೆ ಆಗಲ್ಲ. ಅವ್ರಿಗೆ ಎಲ್ಲವನ್ನೂ ನೋಡಿ ಒಂದು ಮಾರ್ಗದರ್ಶನ ಮಾಡೋ ರೀತಿಯಲ್ಲಿ ಶುರು ಮಾಡ್ಕೊಂಡ್ರು. ಅವನು ದೂರ ಎಲ್ಲೋ ಉದ್ಯೋಗ ಮಾಡೋಕ್ಕೆ ಹೋಗಬೇಕಾಗಿತ್ತು. ಆದರೆ ತಂದೆ ತಾಯಿ ಜೊತೆ ಇರೋವಂಥದ್ದು ಒಂದು ಇದೆಯಲ್ಲ, ಬಂಧ ಇದೆಯಲ್ಲ, ಅದು ಅವ್ರಿಗೂ ಒಂದು ಸಪೋರ್ಟು, ನಮಗೂ ಒಂದು ಸಪೋರ್ಟು. ಎಲ್ಲೋ ಇರ್ತೀವಿ, ಎಷ್ಟೋ ದುಡಿತೀವಿ, ಅದು ಬೇರೆ ವಿಚಾರ. ಆದರೆ ಅದರಿಂದ ನಮಗೆ ಒಂದು ರೀತಿಯ ಅನಾಥ ಭಾವ ಕಾಡುತ್ತೆ. ಅವರು ಒಳ್ಳೆ ತೀರ್ಮಾನ ಅಥವಾ ಇರ್ಫಾನ್ ಒಳ್ಳೆ ತೀರ್ಮಾನ ತಗೊಂಡಿದ್ದಾನೆ ಅಂತ ನನಗನ್ಸುತ್ತೆ. ಯಾಕೆಂದರೆ ನೀನು ಇಲ್ಲೇ ಇರಬೇಕು, ನಮ್ಮ ಜೊತೆನೇ ಇರಬೇಕು ಅಂತ ಅವರು ಹೇಳದಂತೆ ತಂದೆ ತಾಯಿ ಮಾತು ಕೇಳಿ ಇಲ್ಲೇ ಇರೋ ತೀರ್ಮಾನವನ್ನು ಅವರು ತೊಗೊಂಡ್ರಲ್ಲ, ಅದು ನಿಜವಾಗ್ಲೂ ಅಭಿನಂದನೀಯ. ಮತ್ತು ಅವರಿಗೆ ಸಪೋರ್ಟಾಗಿ ಪ್ರಿನ್ಸ್ ಎಂಟರ್ಪ್ರೈಸಸ್ ನಿಂತ್ಕೊಂಡಿದೆಯಲ್ಲ, ಅದು ಕೂಡ ಒಂದು ಅಭಿನಂದನೀಯನೇ. ಇದು ಎರಡೂ ಸಹ ಒಂದು ಕುಟುಂಬದ ಬಂಧ ಆಗಿ ಮುಂದುವರಿಬೇಕು ಮುಂದೆ. ಅದು ತುಂಬ ಮುಖ್ಯ. ಯಾಕೆಂದರೆ ಒಂದು ಹೆಜ್ಜೆ ಇಟ್ಟಂಗೆ ಇವತ್ತು ನೀವು ನೋಡ್ತಾ ಇದ್ದೀರಾ, ಮಳೆ ಇಲ್ಲ, ನಮ್ಮ ರೈತರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ ಈ ವರ್ಷ ಏನಾಗುತ್ತೆ ಅಂತ ಗೊತ್ತಿಲ್ಲ, ಏನು ಮಾಡಬೇಕು. ಆದರೆ ಇಂಥ ಒಂದು ಸಂದರ್ಭಗಳು ಬಂದಾಗ ನಮ್ಮ ನಿಜವಾಗ್ಲೂ ಚೈತನ್ಯ ಬರುತ್ತೆ. ಇದು ಮುಂದುವರಿಬೇಕು, ಚೆನ್ನಾಗಿ ಮುಂದುವರಿಬೇಕು. ಮುಂದುವರಿಯೋದು ಹೆಂಗೆ ಮುಂದುವರಿಯುತ್ತೆ? ನಾವು ಶ್ರಮ ಪಡಬೇಕು. ಶ್ರಮ ಅಂದರೆ ಹೆಂಗೆ ಹಾಕಬೇಕು ಅಂತಂದರೆ ಬೆಳಿಗ್ಗೆನೇ ದುಡ್ಡು ಬರಬೇಕು ಅನ್ನೋದು ಮಾತ್ರ ಯಾರೂ ಮನಸ್ಸಲ್ಲಿ ಇಟ್ಕೋಬಾರ್ದು. ಬೆಳಿಗ್ಗೆ ಇವತ್ತು ಹಾಕ್ಬಿಟ್ಟಿದ್ದೀನಿ, ನಾಳೆನೇ ದುಡ್ಡು ಬರಬೇಕು ಅಂತ
ರೈತರಲ್ಲಿರುತ್ತೆ ನೋಡ್ರಿ ತಾಳ್ಮೆ, ಅವ್ರು ಹಾಕಿರ್ತಾರೆ ಯಾವಾಗಲೂ ಬರುತ್ತೆ. ಆ ತಾಳ್ಮೆ ನಮಗೆ ಇವತ್ತೇನು ಈ ಕಾರ್ಯಕ್ರಮ ಈ ಒಂದು ಕೆಲಸ ಶುರು ಮಾಡಿದ್ದಾರೆ ಅವ್ರಿಗೆ ಖಂಡಿತ ಇರಬೇಕು, ಆ ತಾಳ್ಮೆ ಇರಬೇಕು. ಏಕೆಂದರೆ ಯಾವುದೂ ಸಹ ಹಂಗೆ ಬಂದ್ಬಿಡಲ್ಲ, ಗೊತ್ತಾಯ್ತರ? ಪವಾಡ ಆಗಲ್ಲ. ಅದಕ್ಕೋಸ್ಕರ ಆ ಶ್ರಮ ಹಾಕಬೇಕು ಅವರು. ಆಮೇಲೆ ತಾಳ್ಮೆ ಇರಬೇಕು. ಅಯ್ಯೋ ಇವತ್ತೇನು ಲಾಸ್ ಆಗ್ಬಿಡ್ತಪ್ಪ, ನಾನು ಇನ್ನು ಬಿಟ್ಬಿಡೋಣ, ಇದನ್ನು ಹೆಜ್ಜೆ ಹಿಂದಕ್ಕಿಟ್ಟರೆ ಎಷ್ಟು ಜನಕ್ಕೆ ನಿರಾಸೆ ಆಗುತ್ತೆ, ಮತ್ತು ಸ್ವಂತ ಅವ್ರಿಗೂ ನಿರಾಸೆ ಆಗುತ್ತೆ. ಅದು ಬಿಟ್ಟು ಹೆಜ್ಜೆ ಮುಂದೆ ಇಟ್ಕೊಂಡು ಹೋಗ್ಬೇಕು. ಆ ಧೈರ್ಯ ಇರಬೇಕು. ಇರ್ಫಾನ್ಗೆ ಆ ಧೈರ್ಯ ಬರಲಿ ಅಂತ ನಾನು ಹಾರೈಸ್ತೀನಿ. ಆಮೇಲೆ ಅವರಿಗೆ ಒಂದು ಸಪೋರ್ಟ್ ಇದ್ದಾರೆ, ಅವ್ರ ಸಪೋರ್ಟ್ ಯಾವತ್ತೂ ಮುಂದುವರಿಯುತ್ತೆ. ಅವರು ಅದನ್ನು ಕೊಡ್ತಾನೇ ಇರ್ತಾರೆ. ಅದಕ್ಕೆ ಹೆಜ್ಜೆ ಹಿಂದಿಡೋದು ಬೇಡ. ಮತ್ತು ಇದು ಇನ್ನು ಅನೇಕ ಜನಕ್ಕೆ ಉದ್ಯೋಗ ಕೊಡುವಂಥ ಜಾಗ ಆಗಬೇಕು. ಅನೇಕ ಜನಕ್ಕೆ ಉದ್ಯೋಗ ಕೊಡೋಕ್ಕೆ ನಾನು ಒಬ್ಬನೇ ಅಲ್ಲ, ಇದು ನಂದು ಒಬ್ಬಂದೇ ಅಲ್ಲ, ಇದು ಎಲ್ಲರೂ ಇದ್ರ ಜೊತೆ ದುಡಿಬೇಕು. ಸಣ್ಣ ಲಾಭನೇ ಬರಲಿ, ₹1 ಬರಲಿ, ಅದನ್ನು ಪ್ರೀತಿಯಿಂದ ನಮ್ಮದು ಅಂದ್ಕೊಂಡು ಮುಂದುವರಿತಾ ಹೋಗಬೇಕು. ಆವಾಗ ಇದು ಬೆಳೀತಾ ಹೋಗುತ್ತೆ. ಅದು ನಾನು ತುಂಬ ಕಳಕಳಿಯಿಂದ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅನೇಕ ಜನ ಲಾಸಾಗಿ ಯಾಕಾಗುತ್ತೆ ಅಂದರೆ ಬೇರೆ ಕಾರಣಕ್ಕಾಗಿರುತ್ತೆ. ಅವ್ರ ಧೈರ್ಯ ಇರಲ್ಲ, ಮತ್ತೊಂದು ಮಾರ್ಕೆಟ್ ಇರಲ್ಲ, ಇದೆಲ್ಲ ಅದನ್ನೆಲ್ಲ ಒಂದು ಒದಗಿಸ್ಕೊಡೋಕ್ಕೆ ಸಪೋರ್ಟಾಗಿ ನಮ್ಮ ಈ ಎಂಟರ್ಪ್ರೈಸಸ್ ಬಂದಿರೋದು ಕೂಡ ನಮಗೆ ತುಂಬ ಒಂದು ಸಂತೋಷದ ಮತ್ತು ಸಮಾಧಾನದ ವಿಷಯ. ಹಾಗಾಗಿ ಆಮೇಲೆ ಇದು ಪ್ಲೇಟ್ ಬಗ್ಗೆ ಅವ್ರು ಆಯ್ಕೆ ಮಾಡ್ಕೊಂಡಿರೋದು ಸರಿ ಅಂತ ನನಗನ್ಸುತ್ತೆ. ಯಾಕೆ ನನಗೆ ಅರ್ಥ ಮಾಡ್ಕೊಂಡಿರೋಂಗೆ ಆ ಪ್ಲೇಟು ಇಕೋ ಫ್ರೆಂಡ್ಲಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಇಕೋ ಫ್ರೆಂಡ್ಲಿ ಅಂತಂದರೆ ಅದು ಕರಗಬೇಕು, ನಾವು ತಿಂದು ಎಸ್ದ ಮೇಲೆ ಮಣ್ಣಲ್ಲಿ ಅದು ಕರಗಬೇಕು. ಶಮೀಮ್ ಸಾಮಾನ್ಯ ಅಂಥ ತೀರ್ಮಾನನೇ ಮಾಡಿರ್ತಾರೆ ಅಂತ ನಾನು, ಯಾಕೆಂದರೆ ಪ್ಲಾಸ್ಟಿಕ್ದು ಮತ್ತೊಂದು ಅದಕ್ಕೆ ಕೈ ಇಡೋದು ಬೇಡ ಅಂತ ಬಂದಾಗ ನಾನು ಅವ್ರ ಹತ್ರ ಅಡಿಕೆ ಪ್ಲೇಟ್ ಬಗ್ಗೆನೂ ಕೂಡ ಅವ್ರ ಹತ್ರ ಡಿಸ್ಕಸ್ ಮಾಡಿದೆ. ಮತ್ತು ಸುತ್ತ ತುಂಬ ನೋಡ್ತಾ ಇದ್ದೀವಿ, ನಾವು ತೋಟ ಎಲ್ಲ ಮಾಡಿದ್ದೀವಿ, ನೋಡ್ತಾ ಇದ್ದೀವಿ. ಅವ್ರು ಹೇಳಿದ್ರು ಅದು ಒಡೆಯುತ್ತೆ, ಮತ್ತು ಬೇರೆ ಬೇರೆ ಕಾರಣಗಳಿಂದ ಅದಕ್ಕೆ ಒಂದಷ್ಟು ಡಿಸಡ್ವಾಂಟೇಜಸ್ ಇದೆ, ಇದು ಹಂಗಲ್ಲ ಅಂತ ಹೇಳಿ ಅವ್ರು ಹೇಳಿದ್ರು. ಖಂಡಿತ. ಮತ್ತು ಕಡಿಮೆ ಹಣದಲ್ಲಿ ಇದು ಸಿಗುತ್ತೆ. ಡಿಸ್ಪೋಸಲ್ಲು ಕೂಡ ಸುಲಭ, ಮತ್ತು ಡಿಸ್ಪೋಸಲ್ಲಿಂದ ಗೊಬ್ಬರ ಮತ್ತೊಂದು ಅಥವಾ ಅದು ಕರಗುತ್ತೆ, ಕಾಲಾಂತರದಲ್ಲಿ ಕರಗುತ್ತೆ ಅನ್ನೋದು. ಸೊ ಇದು ತುಂಬ ಸಮಾಧಾನದ ವಿಷಯ. ಈ ಥರದ್ದೊಂದು ಶುರು ಮಾಡಿದಾರಲ್ಲ ಅನ್ನೋದು ಸಮಾಧಾನದ ವಿಷಯ. ಇದು ತುಂಬ ಚೆನ್ನಾಗಿ ನಡಿಬೇಕು, ತುಂಬ ಚೆನ್ನಾಗಿ ನಡೀಲಿ. ತಾಳ್ಮೆಯಿಂದ ಎಲ್ಲರೂ, ಕುಟುಂಬದ ಎಲ್ಲರೂ ಸಹ ಅವರಿಗೆ ಇರ್ಫಾನ್ಗೆ ಸಪೋರ್ಟಾಗಿ ನಿಂತ್ಕೋಬೇಕು ಅಂತ ಹೇಳ್ತಾ, ನಾವೆಲ್ಲನೂ ಕೂಡ ಶಮೀಮ್ ನಾವೆಲ್ಲ ಒಂದು ಸಂಘಟನೆಯಲ್ಲಿ ಕೆಲಸ ಮಾಡ್ತೀವಿ ನಾವು. ಅದು ನಮಗೆ ತುಂಬ ಶಕ್ತಿ ಕೊಡುತ್ತೆ. ಯಾವುದೋ ಒಂದು ಕುಟುಂಬದಿಂದ ಅಲ್ಲ, ಸಂಘಟನೆಯಲ್ಲಿ ಕೆಲಸ ಮಾಡ್ತೀವಿ, ಅದು ಕೊಡೋ ಶಕ್ತಿ ತುಂಬ ದೊಡ್ಡದು. ಅವ್ರು ಯಾರೋ ಒಬ್ರು ಇದ್ದಾರೆ ನನಗೆ ಅಂತ, ಯಾರೋ ಒಬ್ರು ಇದ್ದಾರೆ ನಂಗೆ ಸಪೋರ್ಟ್ಗೆ ಅಂತ. ಸೊ ಅವ್ರಿಗೆ ಬಹುಶಃ ಅದೇ ಶಕ್ತಿ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದರೆ ಅವರು ತುಂಬ ಚೆನ್ನಾಗಿ ಸಮಾಜಕ್ಕೆ ತೆರ್ಕೊಳ್ಳೋದ್ರಲ್ಲಿ ತುಂಬ ಒಳ್ಳೆಯ ಹೆಣ್ಮಗಳು. ಅವ್ರಿಗೆ ಡಾಕ್ಟ್ರೇಟ್ ಕೂಡ ಇದೆ, ಅಷ್ಟೊಂದು ಪ್ರಾಜ್ಞರು ಅವರೆಲ್ಲ. ಸೊ ಎಲ್ಲರೂ ಸಹಾಯದಿಂದ ಇದೊಂದು ಸಣ್ಣ ಇಂಡಸ್ಟ್ರಿ ಸಣ್ಣದಾಗಿ ಶುರು ಮಾಡಿದ್ದು ಬೃಹತ್ತಾಗಿ ಬೆಳೀಲಿ, ತುಂಬ ದೊಡ್ಡದಾಗಿ ಬೆಳೀಲಿ ಅಂತ ನಾನು ಹಾರೈಸ್ತೀನಿ. ಅನೇಕ ಜನಕ್ಕೆ ಇದು ಉದ್ಯೋಗ ಕೊಡಲಿ, ಬದುಕನ್ನು ಕೊಡಲಿ ಅಂತ ಹಾರೈಸಿ ಇಲ್ಲಿ ಬಂದು ನನಗೆ ನಿಂತ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದು ನನಗೆ ಯಾವತ್ತೂ ನೆನ್ನೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಈ ಟೈಮಲ್ಲಿ ರಾತ್ರಿ ಫೋನ್ ಬಂದಿದ್ದು, ತುಂಬ ಖುಷಿಯಾಗಿದೆ. ನಾನು ಮತ್ತೊಮ್ಮೆ ಹಾರೈಕೆಗಳನ್ನು ಕೊಡ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಒಳಗಡೆ ಸಣ್ಣದು ಪ್ಲೇಟ್ ಇದೆ, ಅದರ ಆರ್ಡರ್ ಮಾಡಿರೋದು 13, 14, 15, 16 ಪ್ಲೇಟ್ ಎಲ್ಲ ಒಂದೇ ಮಷಿನಲ್ಲೇ ಮಾಡ್ಬೋದು. ಈ ನಟ್ ತಗೊಂಡ್ಬಿಟ್ರೆ ಡೈ ಹೊರಗೆ ಬರುತ್ತೆ, ಮತ್ತು ಬೇರೆ ಡೈ ಹಾಕೋದು ಮತ್ತು ಸ್ಟಾರ್ಟ್ ಮಾಡ್ಬೋದು. ಇದನ್ನು 15-20 ನಿಮಿಷ ಹೀಟ್ ಆಗಿದೆ ಈಗ. ಸೊ ಈ ಥರ ಪ್ಲೇಟ್ ಬರ್ತದೆ, ರೆಡಿ ಪ್ಲೇಟ್ ಇದು. ಸೊ ಇದು ತೊಳಿ ಹಿಡ್ಕೊಳ್ಳಿ, ಒಂದು ನಿಮಿಷ ಹಿಡ್ಕೊಳ್ಳಿ. ಹಾಂ, ಈ ಬಟನ್ ಬ್ಲೂ ಬಟನ್ ಆಪ್ರೇಟ್ ಮಾಡಿ. ತಗೊಳ್ಳಿ. ಹಾಂ, ಈ ಥರ ರೆಡಿಯಾಗಿ ಪ್ಲೇಟ್ ಊಟದ ತಟ್ಟೆಮ್ಮ. ಏನೇಳಿ ಇಲ್ಲ, ಹಾಂ, ಒಂದೇ ಇದು ಮಾತ್ರ ಒಂದೇ ಬರ್ತದಮ್ಮ. ಈ ತಳ್ಳನ್ ಪೇಪರ್ ಬರ್ತದೆ. ಈ ತಳ್ಳನ್ ಪೇಪರ್ ಬಂದಾಗ
ನೀವು 4 ಇದು ಇರ್ಬೋದು, 5 6 ಇರ್ಬೋದು, ಒಟ್ಟಿಗೆ ಆಗುತ್ತೆ. ಬಟನ್ ಆಪ್ರೇಟ್ 8-10 ಪ್ಲೇಟ್ ಆಯಿತು ಒಂದೇ ಸಲಕ್ಕೆ. ಅದು ಬ್ಯಾಕ್ ಸೈಡ್ ಇದು ಕಾರ್ಡರ್ ಇರ್ತದೆ, ಇದು ಸಹಿತ ನೀರು ಹೋಗ್ಬಿಡ್ತದೆ. ಅದು ಒಂದೇ ಸಲ ಇಟ್ಟರೆ 6-7 ಪ್ಲೇಟು ಆಗ್ತದೆ. ಆದರೆ ಇದು ಮಾತ್ರ ಇದೆಯಲ್ಲಮ್ಮ, ಇದು ಒಂದೇ ಇಡಬೇಕಾಗುತ್ತೆ. ಯಾಕಂದ್ರೆ ದಪ್ಪ ಆಗುತ್ತೆ, ಕಟ್ ಮಾಡೋಕ್ಕೆ ಇದು ಆಗಬೇಕು ಅಂತೇಳಿ. ಬಟ್ ಇದರಲ್ಲಿ ಬಾಳೆ ಎಲೆ ಥರದ್ದು ಫೀಲ್ ಬರಬೇಕು ಅನ್ನೋದಕ್ಕೆ ಅದೇ. ಹಾಂ, ಸೇಮ್ ಮಷಿನ್ ಇದು. ಆದರೆ ಇದರಲ್ಲಿ ಏನಂತ ಡಿಫ್ರೆಂಟ್ ಏನಂತಂದರೆ ಒಂದೇ ಮೋಟ್ರ್ ಇದೆ, 2 ಮಷಿನ್ ರನ್ ಆಗುತ್ತೆ. ಅಲ್ಲಿ ಒಂದೇ ಮಷೀನು 1 ಮೋಟ್ರ್ ರನ್ ಆಗುತ್ತೆ. ಇದು ಒಂದೇ ಮೋಟ್ರ್ 2 ಮಷಿನ್. ಅಂದರೆ ಇಲ್ಲಿ ಕರೆಂಟು ಉಳಿತಾಯ ಆಗುತ್ತೆ ಅವ್ರಿಗೆ, ಆಟೋಮೆಟಿಕ್ ಕೆಲಸ ಜಾಸ್ತಿ ಆಗುತ್ತೆ. ಇದರಲ್ಲಿ ನಾವೀಗ 10 ನಂಬರ್ ಡೈ ಹಾಕಿದ್ದೀವಿ, ಇದರಲ್ಲಿ 7 ನಂಬರ್ ಡೈ ಹಾಕಿದ್ದೀವಿ. ಅಂದರೆ ಒಬ್ಬರು ಕೂತ್ಕೊಂಡು ಇಬ್ಬರು ಕೂತ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಬೋದು. ಸೊ ಇದರಲ್ಲಿ ಮತ್ತು ಯಾವ ಡೈ ಬೇಕು ಆ ಡೈನು ಮತ್ತೆ ಚೇಂಜ್ ಮಾಡ್ಕೋಬೋದು. ಒಂದರಲ್ಲಿ ಊಟ ತಟ್ಟೆ ಹಾಕಿದ್ದೀವಿ ಕಂಟಿನ್ಯೂ ಅದರಲ್ಲಿ ಹೊಡೋಕ್ಕೆ. ಇಲ್ಲಿ ಆಲ್ರೆಡಿ 6 ನಂಬರಿಂದ ಹಿಡಿದು 12 ನಂಬರ್ಗೂ ಯಾವುದೋ ಡೈ ಚೇಂಜ್ ಮಾಡಿಕೊಂಡು ಆಟೋಮೆಟಿಕ್ ಅದನ್ನು ಕವರ್ ಮಾಡ್ಕೋಬೋದು ಆರಾಮಾಗಿ. ಈ ಥರ ಒಂದೇ ಮಷೀನಲ್ಲಿ ಒಂದೇ ಮೋಟ್ರಲ್ಲಿ 2 ಕೆಲಸ ಅಂದರೆ ಮತ್ತು ಕರೆಂಟ್ ಉಳಿತಾಯ ಆಗಿರಬೇಕು ಮತ್ತು ಕೆಲಸ ಮಾಡೋದು ಈಸಿ ಆಗಿರಬೇಕು ಅಂತೇಳಿ ಈ ಥರದೆಲ್ಲ ಪ್ಲ್ಯಾನ್ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಖಲೀಲುಲ್ಲಾ, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಸಿದ್ದನಾಯಕ ಸರ್ಕಲ್ ಸರ್ ನಮ್ಮದು. ಓಕೆ. ನಮ್ಮದು ಈ ಪ್ರಾಜೆಕ್ಟನ್ನು ನೀವು ಮಾಡಿದ್ದು ಭಾಳ ಕೆಲಸ ಇಲ್ಲದವ್ರಿಗೆ ಭಾಳ ಅನುಕೂಲ ಆಗತ್ತೆ ರೀ ಮೇಡಮ್. ಪ್ಲೇಟ್ಸ್ ಮತ್ತು ಇನ್ನೊಂದು ಕ್ಲೀನಾಗಿರ್ತೈತೆ, ನೀಟ್. ಮನುಷ್ಯ ಭಾಳ ನೀಟ್ ಇರ್ತಾನೆ. ಒಂದು ತಿಂದೆ ಒಂದು ಸಲ ಬಿಸಾಕ್ಬಿಡ್ಬೋದು, ಮತ್ತು ಅದೇ ತಟ್ಟೆ ತೊಗೊಂಡು ತೊಳೆದ್ರೆ ಇದಾಗತ್ತೆ. ಸ್ವಲ್ಪ ಕೆಲಸಗಳು ಇದಾಗತ್ತೆ. ಕೆಲಸ ಇಲ್ಲವ್ರಿಗೆ ಒಂದು ಅನುಕೂಲ ಆಗತ್ತೆ. ಇದು ಭಾಳ ಒಳ್ಳೆ ಇದೈತೆ ಇದು ಪ್ರಾಜೆಕ್ಟ್. ಅಂದರೆ ಅದೇ ಸರ್, ಇಲ್ಲಿ ಬಂದು ಎಲ್ಲ ಮಿಷಿನ್ ನೋಡಿದ್ದೀರಾ? ಹಾಂ, ಮಿಷಿನ್ ನೋಡಿದ್ದೀನಿ. ಭಾಳ ಮಿಷಿನ್ ಬಗ್ಗೆ ಏನಿದಿಲ್ಲ, ಎಲ್ಲ ಇದೈತೆ, ಎಲ್ಲ ಅಚ್ಚುಕಟ್ಟೈತೆ. ಕೂತ್ಕೊಂಡಿರ್ತಾರೆ ಹೆಣ್ಮಕ್ಳು ಎಲ್ಲ ಇದ್ದಾರೆ. ಏನೋ ಒಂದು ದುಡಿಬೇಕಂತ ಏನೋ ಒಂದು ಆಸೆ ಇರ್ತೈತೆ, ಕೆಲಸ ಇರಲ್ಲ, ಚೆನ್ನಾಗಿ ಓದಿರ್ತಾರೆ ಅವರು. ಅಂಥವ್ರಿಗೆ ಏನು ಮಾಡ್ಬೇಕು, ಈ ಪ್ಲೇಟ್ನಲ್ಲಿ ಯಾವುದೋ ಒಂದು ಇದು ಬಿಸ್ನೆಸ್ಸಿಗೆ ಭಾಳ ಅನುಕೂಲ ಮಾಡಿಕೊಟ್ಟಂಗೈತಿ ಈ ಮಿಷಿನ್ನು. ಯಾಕಂದರೆ ಈಗ ಮಿಷಿನ್ ಅವರು ಆರಾಮಾಗಿ ಕೂತು ಜಾಗದಲ್ಲಿ ಬಿಸ್ನೆಸ್ನ ಮಾಡ್ಬೋದು ಸರ್. ಅವರು ಮಾಡ್ಬೋದು ಸರ್, ಮನೆ ಕೆಲಸನೂ ಆಗುತ್ತೆ, ಪ್ಲೇಟ್ ರೆಡಿ ಮಾಡ್ಕೋಬೋದು ಸರ್. ಯಾಕಂದ್ರೆ ಈಗ ಮಿಷಿನ್ನು ಎಲ್ಲ ನೋಡಿದ್ದೀರಾ. ಯಾಕಂದರೆ ಮಿಷಿನ್ ನೋಡೋಕೆ ಭಾಳ ಡಿಫಿಕಲ್ಟ್ ಅನ್ನಿಸ್ತೈತಿ. ಬಟ್ ಇಲ್ಲಿ ಬಂದ ಮೇಲೆ ಸಿಂಪಲ್ ಆಗಿ ಇದು ಬಿಸ್ನೆಸ್ನ ಇದೆ. ಅವರೆಲ್ಲರೂ ಹೆಣ್ಮಕ್ಕಳು ಇದ್ದವರು ಆಯಿತು, ಓದಿಲ್ಲ ಅಂದ್ರೂ ಅವರು ಬಂದು ಈ ಮಿಷಿನ್ ಉದ್ಯೋಗ ಮಾಡ್ಬೋದು ಸರ್. ಪಾಪ ಡಿಗ್ರಿ ಓದಿರ್ತಾರೆ, ಏನು ಕೆಲಸಗಳು ಇರಲ್ಲ, ಗೌರ್ಮೆಂಟ್ ಜಾಬಿಗೆ ಆಸೆ ಮಾಡಿರ್ತಾರೆ. ಏನೋ ಒಂದು ಇದು ಒಂದು ಬಿಸ್ನೆಸ್ ಅಂದರೆ ಇದಿಲ್ಲ ಅಂತ ಭಾಳ ಒಳ್ಳೆ ಬಿಸ್ನೆಸ್ ಐತೆ. ಒಳ್ಳೆ ಕಲಿಬೋದು, ಒಳ್ಳೆ ಇದೈತೆ. ಮತ್ತೆ ಮನುಷ್ಯ ನೀಟು ಇರ್ತಾನೆ. ಈ ರಟ್ಟನ್ನು ಅದು ಬಿಸಾಕಿ ನಾವು ಪ್ಲಾಸ್ಟಿಕ್ ಏನು ಮಾಡಿಬಿಡ್ತೀವಿ, ಆ ಕಡೆ ಈ ಕಡೆ ಇರ್ತೀವಿ. ಇದು ಗೋಪ್ರಾಣಿ ಎಲ್ಲ ತಿಂದು ಅದು ಒಂದು ಇದಾಗತ್ತೆ. ಈ ರಟ್ಟೆ ಇದಾವಲ್ಲ, ರಟ್ಟಿನಲ್ಲಿ ಇದೆ ಅಂತಿದ್ರೆ ಇದು ಗೊಬ್ಬರ ಆಗತ್ತೆ. ಮತ್ತೆ ತಗೊಂಡೋಗಿ ಹೊಲಕ್ಕೆ ಹಾಕ್ಬೋದು. ಹೊಲದಿಂದ ಒಂದು ಇದು ಬರ್ತೈತೆ. ರೈತರಿಗೆ ಭಾಳ ಅನುಕೂಲ ಆಗತ್ತೆ. ಮತ್ತೆ ಮನುಷ್ಯ ನೀಟ್ ಇರ್ತಾನೆ. ಕೆಲಸ ಇದ್ದವ್ರಿಗೆ ಒಂದು ಇದಾಗತ್ತೆ. ಏನು ಅದರಿಂದ ಏನಿಲ್ಲ ಸರ್. ನೀವು ಏನು ಮಾಡ್ಕೊಂಡಿದ್ದೀರಾ ಸರ್ ಈಗ? ನಿಮ್ಮ ಕೆಲಸ ಏನು? ನಮ್ಮದು ಸಮಾಜ ಕಲ್ಯಾಣ ಇಲಾಖೆಗೆ ಕುಕ್ ಆಗಿದ್ದೀವಿ, ಹೆಡ್ ಕುಕ್ ಆಗಿದ್ದೀವಿ. ನಮ್ಮ ಏನಾರ ಫಂಕ್ಷನ್ ಇದ್ದಾಗ ನಾವು ಇಂಥ ಪ್ಲೇಟ್ ತರಿಸ್ಕೊತೀವಿ. ಇದರಿಂದ ಊಟ ಮಾಡ್ತೀವಿ, ಮತ್ತೆ ತಗೊಂಡೋಗಿ ಒಂದು ಇರೋ ಜಾಗದಲ್ಲಿ ಹಾಕ್ತೀವಿ, ನೀಟಾಗಿರೋದು. ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ನೀವು ಇಲ್ಲ ಬಂದು ಪ್ಲೇಟ್ ಒಯ್ಬೋದು. ಸುತ್ತಮುತ್ತ ಏನೋ ಕಾರ್ಯಕ್ರಮ ಇತ್ತಂದ್ರೆ ಅವರು ಎಲ್ಲರೂ ಇಲ್ಲ ಬಂದು ಒಯ್ಬೋದು. ಏನೇ ಅದೇ ಕರ್ನಾಟಕ ರಾಜ್ಯದಲ್ಲಿ ಒಂದು ಇದು ಕೆಲಸ ಇದ್ದವ್ರಿಗೆ ಒಂದು ಅನುಕೂಲ ಮಾಡಿಕೊಟ್ಟಂಗಿದು. ಓಕೆ ಓಕೆ. ಪಾಪ ಓದಿರ್ತಾರೆ, ಎಲ್ಲ ಇದು ಮಾಡಿರ್ತಾರೆ. ಅವು ಇದರಿಂದ ಒಂದು ಏನೋ ಒಂದು ಹಂಗೆ ಆಗುತ್ತೆ. ಊಟ ಮಾಡ್ಬೇಕಾದ್ರೆ ಅದು ನೀಟ್ ಕಾಣ್ತೈತೆ, ಚೆನ್ನಾಗಿರ್ತೈತೆ ಅದೇನೇ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಅದು ಥ್ಯಾಂಕ್ಸ್. ನಮಸ್ಕಾರ ಸರ್. ನಮಸ್ಕಾರ ಫಾರೂಕ್ ಭಾಯ್, ಶೈಲಾ ಮೇಡಮ್, ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ಸೊ ಚಿತ್ರದುರ್ಗ ಬ್ರಾಂಚ್ ಓಪನ್ ಮಾಡೋಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ತಮಗೆ. ಹಾಂ. ಸೊ ಇವತ್ತು ಇಲ್ಲಿ ತುಮಕೂರು ಜಿಲ್ಲಾ ಚಿಕ್ಕನಾಯಕನಹಳ್ಳಿಯಲ್ಲಿ ಮಿಸ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಅವರಿದ್ದಾರೆ, ಮತ್ತು ಅವರ ಧರ್ಮಪತ್ನಿ ಶಮೀಮ್ ಉನ್ನೀಸ್ ಅವರಿದ್ದಾರೆ, ಮತ್ತು ಅವರ ಮಗ ಮೊಹಮ್ಮದ್ ಇಸ್ಮಾಯಿಲ್ ಇಲ್ಲಿ ಇದು ಇರ್ಫಾನ್ ಅವರಿದ್ದಾರೆ, ಮೊಹಮ್ಮದ್ ಇರ್ಫಾನ್ ಅವರು. ಸೊ ಇವತ್ತು ಪರಿವರ್ತನಾ ಫೌಂಡೇಶನ್ ಥ್ರೂ ಪ್ರಿನ್ಸ್ ಮುಖಾಂತರ ಒಂದು ಬ್ರಾಂಚನ್ನು ಇವತ್ತು ಚಿಕ್ಕನಾಯಕನಹಳ್ಳಿ ಮಾಡಿದ್ದಾರೆ. ಸೊ ಭಾಳ ಖುಷಿ ಅನ್ನಿಸ್ತದೆ. ಸೊ ಅವರಿಗೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇವತ್ತು ಚಿಕ್ಕನಾಯಕನಹಳ್ಳಿ ಬ್ರಾಂಚ್ ಓಪನ್ ಆಗಿದೆ, ಭಾಳ ಚೆನ್ನಾಗಿ ಇವತ್ತು ಯಾರು ಗೆಸ್ಟ್ ಎಲ್ಲ ಕರೆದುಬಿಟ್ಟು ಅವರೆಲ್ಲ ಇನಾಗ್ರೇಷನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಇನ್ನು ಮುಂದೆ
ಈ ತುಮಕೂರು ಡಿಸ್ಟ್ರಿಕ್ಕಲ್ಲಿ ಯಾರಾದರೂ ಮಷಿನ್ ಆಗಲಿ ಅಥವಾ ರಾ ಮೆಟೀರಿಯಲ್ ಆಗಲಿ ಏನಾದ್ರು ಬೇಕಾಗಿದ್ದರೆ ಇವತ್ತು ಮೊಹಮ್ಮದ್ ನಂಬರ್ ಇರುತ್ತೆ ಅದರಲ್ಲಿ, ಆ ನಂಬರ್ಲಿ ಕಾಂಟ್ಯಾಕ್ಟ್ ಮಾಡಿ. ವಯಸ್ಸಲ್ಲಿ ಸ್ವಲ್ಪ ಸಣ್ಣವನಿದ್ದಾನೆ, ಅದು ನಿಮಗೆ ಸರ್ವಿಸ್ ಕೊಡೋಕ್ಕೆ ರೆಡಿ ಇದ್ದಾನೆ. ಅದು ಫೋನ್ ಮಾಡಿದಾಗ ಎಷ್ಟು ಬೇಕೋ ಅಷ್ಟು ಮಾತಾಡಿ ಅಡ್ರೆಸ್ಸನ್ನು ತೊಗೊಂಡು ಡೈರೆಕ್ಟಾಗಿ ಬ್ರಾಂಚ್ ವಿಸಿಟ್ ಮಾಡಿ ಮಷಿನ್ ಕುಳಿಸ್ಬಿಟ್ಟು ನಿಮಗೆ ಉಚಿತವಾಗಿ ನಿಮಗೆ ತರಬೇತಿ ಕೊಡೋಂಥ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾನೆ. ಸೊ ಖಂಡಿತವಾಗ್ಲೂ ಇವತ್ತು ಚಿಕ್ಕನಾಯಕ ಕಡೆ ಇವತ್ತೊಂದು ನಮ್ಮ ಬ್ರಾಂಚು ಹೆಜ್ಜೆ ಇಟ್ಟಿದ್ದು ನಮಗೆ ಹೆಮ್ಮೆ ಅನ್ನಿಸ್ತದೆ ಪ್ರಿನ್ಸ್ ಕಂಪ್ನಿಯವರಿಗೆ. ಅದ್ರ ಮುಖಾಂತರ ಮೊಹಮ್ಮದ್ ಇಸ್ಮಾಯಿಲ್ ಸಾಹೇಬರು ಸ್ವಲ್ಪ ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೇಟ್ ಮಷಿನ್ ಮಾಡಬೇಕು ಅಂಥೇಳಿ ಮೊಬೈಲಲ್ಲಿ ಇವರು ಯೂಟ್ಯೂಬ್ದಲ್ಲಿ ನೋಡಿದೆ ಸರ್ ನೀವು? ಯೂಟ್ಯೂಬ್ದಲ್ಲಿ ನೋಡಿ ಅದನ್ನು ಮಾಡಬೇಕು ಅಂತ ನಮ್ಮ ಹುಡುಗಂದು ಪೇಪರ್ ಪ್ಲೇಟಿನ ಮಷಿನ್ ಹಾಕ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಹೌದು ಸರ್ ಸಾರನ್ನು ಕಾಂಟ್ಯಾಕ್ಟ್ ಮಾಡಿ ಮಾಡಿದ್ಮೇಲೆ ಅವರು ನಮ್ಗೆ ತುಂಬ ರೆಸ್ಪಾನ್ಸ್ ಕೊಟ್ಟು ಎಲ್ಲ ಏನೇನು ಮಾಡಬೇಕು ಯಾವ್ಯಾವ ಥರ ಅಂಥೇಳಿ ನಮಗೆ ಕಲಿಸ್ಕೊಟ್ರು ಮಾಸ್ಟ್ರು ಸಾರು. ಕೊಟ್ಟಿದ್ದಾರೆ ಆ ಮಾಹಿತಿ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಅದರಿಂದ ನಮಗೂ ಅದು ಮಷಿನ್ ತಂದು ಮಾಡಿ ಈ ಥರ ಜನಗಳಿಗೆ ಪೇಪರ್ ಪ್ಲೇಟ್ ಕೊಡಬೇಕು ಅನ್ನೋ ಒಂದು ಇದರಿಂದ ಮಷಿನ್ಗಳನ್ನು ತಂದು ಇಟ್ಕೊಂಡು ನಾವು ಅದನ್ನು ಪೇಪರ್ ಪ್ಲೇಟ್ನ ತಯಾರು ಮಾಡೋಕ್ಕೆ ಇವತ್ತಿನ ಇದು ಮಷಿನ್ದು ಓಪನ್ ಮಾಡಿ ಸಾರವರ ಮಾರ್ಗದರ್ಶನದಿಂದ ಆಗಿದೆ ಸರ್. ಯಾಕಂದರೆ ನಿಮ್ಮ ಮಗನಿಗೆ ಅಂತ ಹೇಳಿದರೆ ಒಂದು ಉದ್ಯೋಗ ಕೊಟ್ಟಿರಾ, ಅದೇ ಥರ ನಮ್ಮ ವ್ಯೂವರ್ಸ್ ಏನು ನೋಡ್ತಾ ಇದ್ದಾರಲ್ಲ, ಎಲ್ಲ ಜನ ನಿಮಗೆ ನೋಡ್ತಾ ಇದ್ದಾರೆ, ಅವರು ಎಲ್ಲರೂ ಇಲ್ಲಿ ಬಂದ ಕೆಲಸ ಅವರು ಒಂದು ಉದ್ಯೋಗನ ನಿಮ್ಮ ಕಡೆಯಿಂದ ಸ್ಟಾರ್ಟ್ ಮಾಡ್ಬೋದು ಸರ್ ಇಲ್ಲಿ? ಹೌದು, ಅದು ಮಕ್ಕಳು ಈಗ ಅಲ್ಲಿ ಇಲ್ಲಿ ಹೋಗಿ ನಮಗೆ ಬೇಜಾರು ಮಾಡ್ತಾರೆ ಅನ್ನೋ ಇದನ್ನು ಬಿಟ್ಟು ಅವ್ರಿಗೊಂದು ಉದ್ಯೋಗ ಹಾಕಿದ್ರೆ ಆಗ ಮನೆಯಲ್ಲೇ ಮಾಡಿಕೊಂಡು ಮನೆ ಲೇಡೀಸ್ಗಳು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ, ಮರ್ಯಾದೆಯಿಂದ ಬದುಕೋ ಒಂದು ಇದನ್ನು ಕಲಿತಾರೆ ಅಂತ. ಓಕೆ, ಆ ಉದ್ದೇಶದಿಂದ ನೀವು ಸ್ಟಾರ್ಟ್ ಮಾಡಿದ್ದೀರಾ? ಓಕೆ. ಈಜಿಗೆ ಬಂದವರು ಹುಡುಗರು ಏನು ಮಾಡ್ತಾರೆ, ಬರೀ ಅಲ್ಲಿ ಹೋಗೋದು ಇಲ್ಲೇ ಹೋಗೋದು, ಅಲ್ಲಿ ಇಲ್ಲಿ ಎಲ್ಲ ಚಟ ಮಾಡ್ಕೊಂಡು ಅಡ್ಡಾಡ್ತಾರೆ. ಹೀಗಾಗಿ ಎಲ್ಲ ಹಾಳಾಗಿ ಇದು ಆಗಬಾರ್ದು ಅಂಥೇಳಿ ನಿಮ್ಮ ಮಗನಿಗೆ ಒಂದು ಏನಾದ್ರು ಉದ್ಯೋಗ ಕೊಡ್ಬೇಕಂತ ನೀವು ಅವ್ರು ಇವತ್ತು ಪೇಪರ್ ಪ್ಲೇಟ್ ಮಷೀನನ್ನು ಉದ್ಯೋಗ ಅವ್ರಿಗೆ ಕೊಡ್ಸಿದ್ರ. ಅದೇ ಥರ ನಮ್ಮ ವ್ಯವಸ್ಥೆ ನೋಡ್ತಾ ಇದ್ದಾರಲ್ಲ, ಅವ್ರ ತಂದೆ ತಾಯಿ ಆಯಿತು, ಅವರು ಏನಾರು ಅವರು ಇಲ್ಲೇ ಬಂದ ಕೆಲಸ ಅವರು ಇಲ್ಲ ಪರ್ಚೇಸ್ ಮಾಡಿ ಅವರು ಮಿಷಿನ್ ಎಲ್ಲ ತೊಗೊಂಡು ಹೋಗ್ಬೋದು ಸರ್ ಇಲ್ಲಿಂದ? ಹೌದು, ತಗೊಂಡು ಹೋಗ್ಬೋದು. ಈಗ ನನ್ನ ಮಗ ಬೆಂಗಳೂರಲ್ಲಿ ಹೋಗಿದ್ದಾನೆ, ದುಡಿತಾನೆ, 50,000 ಸಂಬಳ 70,000 ಸಂಬಳ ಅಂಥೇಳಿ ಎಲ್ಲೋ ಒಂದು ದುಡಿದು ಯಾವಾಗಲೂ ಒಂದು ಸಲ ಅವನು ಬಂದು ಮಾತಾಡಿಸ್ಕೊಂಡು ಹೋಗೋದಕ್ಕಿಂತ ಅದೇನಂದು ಅವಳು ಅದರಲ್ಲಿ ಒಂದು 50,000 ದುಡಿಯೋ ಬದಲು 25,000 ದುಡಿದು ತಂದೆ ತಾಯಿನ ಆರಾಮಾಗಿ ಸಾಕೊಂಡು ಹೋಗ್ಬೋದಲ್ಲ. ಉದ್ದೇಶದಿಂದ ನೀವು ಇದು ಸ್ಟಾರ್ಟ್ ಮಾಡಿದ್ದೀರಾ? ಹೌದು. ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆ ಇರಲಿ ಅನ್ನೋ ಒಂದು ಉದ್ದೇಶದಿಂದ ನೀವು ಈ ಪೇಪರ್ ಪ್ಲೇಟ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀರಾ? ಇದೇ ಥರ ಅವ್ರ ಮಕ್ಕಳಿಗೂ ಈ ಥರ ಮಷಿನ್ ಹಾಕಿ ಮತ್ತು ರಾ ಮೆಟೀರಿಯಲ್ ಎಲ್ಲ ತಗೊಂಡೋಗಿ ಪೇಪರ್ ಪ್ಲೇಟ್ ಮಾಡಿ ಇಲ್ಲೇ ಒಂದು ಅವ್ರ ಮನೇಲೇ ಸ್ವಂತ ಉದ್ಯೋಗ ಮತ್ತು ಹೆಣ್ಮಕ್ಳಿಗೆ ಮಾಡಿಕೊಡ್ಲಿ ಅನ್ನೋ ಒಂದು ಆಶಯ ನಂದು. ಓಕೆ, ಆಸೆಯಿಂದ ನೀವು ಸ್ಟಾರ್ಟ್ ಮಾಡಿ. ಹೌದು ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್, ಇವತ್ತು ಪೇಪರ್ ಪ್ಲೇಟ್ ಬಿಸ್ನೆಸ್ನ ಶುರು ಮಾಡಿದ್ದೀರಾ, ಅದು ಫ್ರಾಂಚೈಸಿ ಓಪನ್ ಮಾಡಿದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ ಫಸ್ಟು? ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ಯಾಕೆಂತಂದರೆ ನಾವು ಎಲ್ಲೋ ಹೋಗಿ ದೂರದಲ್ಲಿ ಉದ್ಯೋಗ ಮಾಡಿ ನಮ್ಮ ಮಕ್ಕಳು ಒಂದು ಕಡೆ ನಾವೊಂದು ಕಡೆ ಅನ್ನೋದಕ್ಕಿಂತ ಏನಾದರೂ ಜೊತೆಲೇ ಇದ್ಕೊಂಡು ಎಲ್ಲರೂ ಜೊತೆಲೇ ಇರಬೇಕು, ಏನಾದರೂ ಒಂದು ಉದ್ಯೋಗ ಮಾಡಬೇಕು, ಅದು ಸಮಾಜಕ್ಕೂ ಮಾದರಿ ಆಗಬೇಕು, ನಮಗೂ ಕುಟುಂಬಕ್ಕೂ ಸಹಾಯ ಆಗಬೇಕು ಅನ್ನೋ ಉದ್ದೇಶ ಇತ್ತು. ಮಗ ಒಂದೆರಡು ಇಂಟರ್ವ್ಯೂಗೂ ಹೋಗಿದ್ದ, ಸೆಲೆಕ್ಟು ಆಗಿದ್ದ. ಆದರೆ ದೂರ ಹೋದರೆ ಒಳ್ಳೆ ಪೇಮೆಂಟ್ ಇರುತ್ತೆ, ಹತ್ತಿರದಲ್ಲಿ ಅಂದರೆ ಸರೌಂಡಿಂಗ್ಸಲ್ಲಿ ಅಂದರೆ ಕಡಿಮೆ ಪೇಮೆಂಟ್ ಇರುತ್ತೆ. ಈಗ ಕಡಿಮೆ ಪೇಮೆಂಟಿಗೆ ಹೋಗೋಕ್ಕೆ ಇಷ್ಟ ಇರಲ್ಲ, ದೂರ ಕಳ್ಸೋಕ್ಕೆ ಪೇರೆಂಟ್ಸ್ ಆಗಿ ನಮಗಿಷ್ಟ ಇರಲ್ಲ. ಹಾಗಾಗಿ ಏನಾದರೂ ಸ್ವಯಂ ಉದ್ಯೋಗ ಮಾಡೋಣ ಅನ್ನೋ ಉದ್ದೇಶ ಇತ್ತು. ಹೀಗೆ ಇರಬೇಕಾದ್ರೆ ನಾನೊಂದಿನ ಕೂತ್ಕೊಂಡು ಸುಮ್ಮನೆ ಯೂಟ್ಯೂಬಲ್ಲಿ ನೋಡ್ತಾ ಇರಬೇಕಾದ್ರೆ ಅನಿಸ್ತು ಇದು ಈಸಿ ಇದೆಯಲ್ಲ ಅಂತ. ಅದ್ರ ಜೊತೆಗೆ ಇನ್ನೊಂದು ಇದನ್ನು ನೋಡಿದೆ, ಏನು ಇದು ತಟ್ಟೆ ಇದು ಮಾಡ್ತಾರಲ್ಲ, ಅಡಿಕೆ ಪಟ್ಟೆದು ನೋಡಿದೆ. ಮತ್ತು ಅದಾದಮೇಲೆ ಇದನ್ನು ನೋಡಿದೆ, ಪೇಪರ್ ಪ್ಲೇಟ್ಸ್ದು ನೋಡಿದಾಗ ಅದಕ್ಕಿಂತ ಇದು ಬೆಸ್ಟ್ ಅನ್ನಿಸ್ತು. ಆಮೇಲೆ ಇದನ್ನು ಆಯ್ಕೆ ಮಾಡಿಕೊಂಡು ಮತ್ತೆ ಏನು ಮಾಡಿದೆ, ಇನ್ನೊಂದಷ್ಟು ಬೇರೆ ಕಂಪ್ನಿಗಳು ಆ ಥರದ್ದೆಲ್ಲ ನೋಡಿದೆ. ಇದು ಪೇಪರ್ ಮಷಿನ್ಗಳು ಹೆಂಗಿರುತ್ತೆ,
ಹೇಗೆ ವರ್ಕ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ಮತ್ತು ದೆಹಲಿ ಬ್ರಾಂಚಿಂದು ಅದನ್ನು ನೋಡಿದೆ, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ. ಅದನ್ನು ನೋಡಿದಾಗ ಇದನ್ನು ನೋಡಿದಾಗ ಇದು ಸ್ವಲ್ಪ ನನಗೆ ಕಂಫರ್ಟಬಲ್ ಅನ್ನಿಸ್ತು ಹುಬ್ಬಳ್ಳಿ ಬ್ರಾಂಚು. ಹುಬ್ಬಳ್ಳಿಲೂ ಒಂದು 2-3 ಇದೆ ಅಂತ ಅನಿಸುತ್ತೆ ನಾನು ನೋಡಿದ ಪ್ರಕಾರ. ಹೆಚ್ಚಿಗಿದೆ ಏನೋ ಗೊತ್ತಿಲ್ಲ. ಒಂದು ಪ್ರಿನ್ಸ್ ನೋಡಿದೆ, ಆಮೇಲೆ ಅನ್ನಪೂರ್ಣೇಶ್ವರಿ ಅಂತ ಏನೋ ಒಂದಿತ್ತು ಅದನ್ನು ನೋಡಿದೆ. ಆಮೇಲೆ ಅನಿಸಿದ್ದೇನು ಅಂತಂದರೆ ಇದನ್ನೇ ನೋಡೋಣ ಅಂತಂದ್ಬಿಟ್ಟು ಫೋನ್ ಮಾಡಿದೆ. ಶಶಿಕಲಾ ಮೇಡಮ್ ಎತ್ತಿದ್ರು, ಆಯಿತು ನೋಡಿ ಮಾಡಿ ಅಂತ ಹೇಳಿದ್ರು. ಆಮೇಲೆ ಮತ್ತೊಂದು ಸಲ ಬ್ಯಾಂಗ್ಳೂರ್ದು ಓಪನ್ ಆಯ್ತಲ್ಲ, ಬ್ರ್ಯಾಂಚ್ ಓಪನ್ ಆಯ್ತಲ್ಲ, ಅವಾಗ ನೋಡಿದೆ ಮಾಲ್ತೇಶ್ ಸರ್ ಮಾತಾಡಿದ್ದು ಇಂಪ್ರೆಸ್ ಆಯ್ತು ನನಗೆ. ಅವ್ರ ಮಾತು, ಅವ್ರು ಮಾಡಿದ ರೀತಿ ಅಲ್ಲಿ ಓಪನ್ ಆದಾಗ, ಬ್ರಾಂಚೆಲ್ಲ ಓಪನ್ ಆದಾಗ ಅದನ್ನು ನೋಡಿದಾಗ ನಾನು ಅದು ಕನ್ಫರ್ಮ್ ಮಾಡ್ಕೊಂಡೆ, ಮಾಡಿದ್ರೆ ಇವ್ರ ಹತ್ರನೇ ಮಾಡಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಸರಿಗೆ ಕಾಂಟ್ಯಾಕ್ಟ್ ಮಾಡಿದೆ, 2-3 ಸಲ ಮಾಡಿದೆ. ಅದು ಏನು ಬ್ಯುಸಿ ಇದ್ರೋ ಗೊತ್ತಿಲ್ಲ. ಆಮೇಲೆ ನೋಡೋಣ ಏನು ಬ್ಯುಸಿ ಇದ್ದಾರೋ ಅಂದ್ಕೊಂಡು ಮತ್ತೊಂದು ಸಲ ಕಾಂಟ್ಯಾಕ್ಟ್ ಮಾಡಿದಾಗ ಸರ್ ಹೇಳಿದ್ರು, ನೀವು ನೇರವಾಗಿ ಬನ್ನಿ, ಮೋಸ ಹೋಗಬೇಡಿ, ಬಂದು ನೋಡಿ ಅಂತ ಅಂದ್ಬಿಟ್ಟು. ಹಾಗಾಗಿ ನಾವು ಡೈರೆಕ್ಟಾಗಿ ಪ್ರಿನ್ಸ್ ಎಂಟರ್ಪ್ರೈಸಸ್ಗೆ ಹೋದ್ವಿ. ಅಲ್ಲಿ ನೋಡಿದ್ವಿ, ಅಲ್ಲಿಂದ ಪರಿವರ್ತನಾ ಫೌಂಡೇಶನ್ಗೆ ಹೋದ್ವಿ, ಅದನ್ನು ನೋಡಿದ್ವಿ. ಆಮೇಲೆ ಮಷಿನರೀಸ್ಗೆ ಹೋದ್ವಿ, ಅಲ್ಲೂ ನೋಡಿದ್ವಿ. ಆಮೇಲೆ ಮಾತಾಡ್ಕೊಂಬಂದು ನಾವೆಲ್ಲ ಫ್ಯಾಮಿಲಿನೇ ಹೋಗಿದ್ವಿ. ಎಲ್ಲರೂ ನೋಡ್ಕೊಂಬಂದು ಎಲ್ಲರಿಗೂ ಸಫಿಷಿಯೆಂಟು ಅನ್ಸೋದ್ಮೇಲೆ ಕುಟುಂಬದವ್ರ ಜೊತೆ ಮಾತಾಡಿ ಒಂದು ಫೈನಲಿಗೆ ಬಂದು ಇವತ್ತು ಓಪನ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅಷ್ಟೆಲ್ಲ ನೀವು ನೋಡಿದಿರಲ್ಲ ವಿಡಿಯೋದಲ್ಲಿ, ಅವ್ರು ಕೂಡ ನಿಮ್ಗೆ ಯಾರ್ದು ಇದಾಗಿಲ್ಲ ಮೇಡಮ್, ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅದೇ ಸಲುವಾಗಿ ಇಲ್ಲಿ ಪ್ರಿನ್ಸ್ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಇದಾಯಿತು, ಕನ್ಫರ್ಮ್ ಆಯಿತು, ಇವ್ರ ಕಡೆನೂ ಮಾಡ್ಬೇಕಂತೇಳಿ ಇದು ಮಾಡಿದ್ರು. ಇಲ್ಲಿ ಮೇಡಮ್ಮು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಏನೇನು ಮೆಟೀರಿಯಲ್ ಏನೇನು ಸಿಗುತ್ತೆ, ಯಾವ ಥರ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಅವರು. ಹೇಳ್ಕೊಟ್ಟಾಗ ಪರವಾಗಿಲ್ಲ ಅಂಥೇಳಿ ಮಾಂತೇಶ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಆಫೀಸಲ್ಲೇ ಅವ್ರು ಇನ್ನೂ ಚೆನ್ನಾಗಿ ನಮಗೆ ಗೈಡಿಂಗ್ ಕೊಡ್ತಾರೆ. ಮೇಡಮ್, ಈ ಬಿಸ್ನೆಸ್ ನೀವು ಶುರು ಮಾಡಿರೋದು ಮೇನ್ ಆಗಿ ಮಗನಿಗೋಸ್ಕರ. ಹೌದು. ಯಾವ ಉದ್ದೇಶ ಇಟ್ಕೊಂಡು ಅಂತಂದ್ರೆ ಹೇಳಿದ್ರಿ, ಒಂದು ಹೊರಗಡೆ ಹೋದ್ರೆ ಮನೆಯಿಂದ ದೂರ ಆಗ್ತಾನೆ ಆ ಫೀಲ್ ಎಲ್ಲ ಅನ್ನೋಕ್ಕಿಂತನೂ ಹೆಚ್ಚಾಗಿ ಈ ಬಿಸ್ನೆಸ್ ಬಗ್ಗೆ ನಿಮ್ಗೆ ಐಡಿಯಾನೇ ಇಲ್ಲ. ಫಸ್ಟ್ ಟೈಮ್ ನೀವು ಶುರು ಮಾಡ್ತಾ ಇದ್ದೀರಾ, ಯಾವ ರೀತಿಯಲ್ಲಿ ಧೈರ್ಯ ತಗೊಂಡಿದ್ದೀರಾ, ಮತ್ತೆ ಯಾವ ರೀತಿಯಲ್ಲಿ ಇದನ್ನ ಮುಂದುವರಿಸ್ತೀರಾ? ಯಾವ ರೀತಿಯಲ್ಲಿ ಅಂತಂದರೆ, ಒಂದು ಸರ್ದು ಗೈಡೆನ್ಸು ಇಂಪ್ರೆನ್ಸ್ ಆಯಿತು. ಮತ್ತು ಅವ್ರು ಮಾಡ್ತಾರೆ ಸಪೋರ್ಟು ಅನ್ನೋದು ನನಗೆ ತುಂಬ ಕಾನ್ಫಿಡೆಂಟ್ ಇದೆ ಮಾಲ್ತೇಶ್ ಸರ್ ಮೇಲೆ. ಒಂದು ಮಗನ ಮೇಲೂ ತುಂಬ ಕಾನ್ಫಿಡೆಂಟ್ ಇದೆ ಮೇಡಮ್. ಒಳ್ಳೆ ಫ್ರೆಂಡ್ ಸರ್ಕಲ್ ಇದೆ, ಒಳ್ಳೆ ಜನಗಳ ಜೊತೆ ಬೆರೀತಾನೆ. ಮತ್ತು ಅವನು ಹೇಳಿದ ಮಾತನ್ನು ಜನನೂ ಕೇಳ್ತಾರೆ, ಅವನ ಮೇಲೆ ನಂಬಿಕೆನೂ ಇಡೋವಂತಹ ಜನ ನಮ್ಮಲ್ಲಿದ್ದಾರೆ ನಮ್ಮ ಸುತ್ತಮುತ್ತ. ಹಾಗಾಗಿ ಏನೋ ಒಂದು ಮಾಡ್ತಾನೆ ಅವನು ಅನ್ನೋದು ಇತ್ತು. ಅವನು ಯಾವ ಫೀಲ್ಡಿಗೆ ಹೋದರೂ ಏನಾದರೂ ಮಾಡ್ತಾನೆ ಅನ್ನೋದು ಇತ್ತು. ಅವ್ನು ಪೇಂಟಿಗೆ ಹೋಗಲಿ ಅದನ್ನು ಮಾಡ್ತಾನೆ ಅಂತಿದೆ, ಮತ್ತು ಯಾವುದಕ್ಕೆ ಫ್ಯಾಷನ್ಗೆ ಹೋದರೂ ಅದನ್ನು ಮಾಡ್ತಾನೆ ಅಂತಿದೆ. ಆದರೆ ಅದನ್ನೆಲ್ಲ ಮಾಡೋಕ್ಕೆ ಹೋದಾಗ ಸ್ವಲ್ಪ ದೂರದಲ್ಲಿ ಮಾಡಬೇಕಾಗತ್ತೆ ಅಂತ ಅನ್ನಿಸ್ತು. ಆಮೇಲೆ ಒಂದು 2-3 ಇಂಟರ್ವ್ಯೂಗೆ ಹೋದ್ವಿ, ಒಳ್ಳೆ ಪೇಮೆಂಟ್ ಇತ್ತು, ಆದರೆ ಅದು ತುಂಬ ದೂರ ಅನ್ನಿಸ್ತು. ಹಾಗಾಗಿ ಇದೆಲ್ಲ ಬೇಡ, ಇದೆ ಸಫಿಷಿಯೆಂಟ್ ಅನ್ನಿಸ್ತು ಇದು ನನಗೆ. ಹಾಗಾಗಿ ಸಂತೋಷ, ಮಗ ಕಣ್ಣೆದ್ರಿಗೂ ಇರಬೇಕು, ಅವನು ಯಾಕೆಂದರೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋದು ನಂದು ಇದು ಮೇಡಮ್. ನಾವೇನೋ ದುಡಿತೀವಿ, ಏನೋ ಮಾಡ್ತೀವಿ, ಏನೋ ಮಾಡ್ಕೋತೀವಿ, ಆದರೆ ನಮ್ಮ ಮೇಲೆ ಮಕ್ಕಳು ಡಿಪೆಂಡ್ ಆಗಬಾರ್ದು ಅನ್ನೋದು ಉದ್ದೇಶ. ಸೊ ಸಮಾಜಕ್ಕೆ ಒಂದು ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ, ಅಥವಾ ಬೇರೆ ಜನರಿಗೆ ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಯುವಕರು ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು, ಏನು ಅದ್ರ ಬಗ್ಗೆ ಹೇಳಿ. ಯುವಕರು ತಂದೆ ತಾಯಿಗಳನ್ನು ಬಿಟ್ಟು ಎಲ್ಲೋ ದೂರದಲ್ಲೋಗಿ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡಿಯೋದಕ್ಕಿಂತ ಜೊತೆಯಲ್ಲೇ ಇದ್ಕೊಂಡು ತಂದೆ ತಾಯಿಗಳನ್ನೂ ನೋಡ್ಕೊಂಡು ಸ್ವಯಂ ಉದ್ಯೋಗನೂ ಮಾಡ್ಕೊಂಡು, ಮತ್ತು ಈಗ ಇನ್ನೂ ಯುವಕ ಇವನು ಸ್ವಯಂ ಉದ್ಯೋಗ ಮಾಡಿದ್ರೆ ಇವನು ಒಂದಷ್ಟು ಜನಕ್ಕೆ ಉದ್ಯೋಗ ಕೊಡ್ಬೋದು. ಅದೇ ಥರ ಬೇರೆ ಬೇರೆ ಮಕ್ಕಳು ಇವರು ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಶುರು ಮಾಡಿದ್ರೆ ಇದನ್ನು ಒಂದು ಬಿಸ್ನೆಸ್ಸು ಮತ್ತು ಮಾರ್ಕೆಟಿಂಗು ಆ ಥರ ಈಗ ಸಾಕಷ್ಟು ಬಿಸ್ನೆಸ್ ಮಾರ್ಕೆಟಿಂಗಲ್ಲಿ ಒಳ್ಳೆ ಅವಕಾಶಗಳಿದ್ದಾವೆ. ಅದೇ ಮಾರ್ಕೆಟಿಂಗ್ ಗೊತ್ತಿಲ್ಲ, ಅದು ಹಾಗೆಲ್ಲ ಇದ್ದಾಗ ಪೇರೆಂಟ್ಸು ಸಪೋರ್ಟ್ ಮಾಡಿ ಮಕ್ಕಳನ್ನ ಜೊತೆಗೆ ಇಟ್ಕೊಂಡು. ಯಾಕಂದರೆ ನಮ್ಮ ಎಲ್ಲ ವ್ಯೂವರ್ಸ್ ನೋಡ್ತಾ ಇದ್ದಾರಲ್ಲ, ಅವರು ತಮ್ಮ ಮಗನಿಗೆ ಕರ್ಕೊಂಡ್ಬಂದು ಇಲ್ಲೇ ಯಾವ ಥರ ನಿಮಗೆ ಟ್ರೈನಿಂಗ್ನ ಕೊಟ್ಟು ಮಾಂತೇಶ್ ಸರ್ ಏನಾದಾರ ಪ್ರಿನ್ಸ್ ಎಂಟರ್ಪ್ರೈಸಸ್ ಆಯಿತು ಮತ್ತು ಪರಿವರ್ತನ್ ಫೌಂಡೇಶನ್ ಅವ್ರ ಕಡೆಯಿಂದ ನಿಮಗೆ ಫ್ರೀಯಾಗಿ ಟ್ರೈನಿಂಗ್ ಸಿಕ್ಕಿದೆ.
ಅದೇ ಥರ ನಮ್ಮ ವ್ಯೂವರ್ಸ್ ಇಲ್ಲೇ ಬಂತಂದ್ರೆ ಅವ್ರಿಗೇನು ಫ್ರೀಯಾಗಿ ಇಲ್ಲೇ ಟ್ರೈನಿಂಗ್ ಕೊಡ್ತೀರಾ ಚಾರ್ಜ್ ತೊಗೋತೀರಾ ಮೇಡಮ್? ಇಲ್ಲ ಸರ್, ಖಂಡಿತ ಇಲ್ಲ. ನಾವು ಫ್ರೀಯಾಗಿ ತಗೊಂಡಿದ್ದೀವಿ, ಫ್ರೀಯಾಗಿ ಕೊಡ್ತೀವಿ. ಫ್ರೀಯಾಗಿ ಟ್ರೈನಿಂಗ್ನ ಕೊಡ್ತೀರಾ? ಚಾರ್ಜಸ್ ಅಂತ ಎಲ್ಲ ಏನು ಇರಲ್ಲ. ಯಾಕಂದ್ರೆ ನಮ್ಮ ಎಲ್ಲ ವ್ಯೂವರ್ಸ್ ನೋಡ್ತಾ ಇದ್ದಾರೆ, ಅವರು ಇಲ್ಲೇ ಬಂದ ಕೆಲಸ ಒಂದು ಉದ್ಯೋಗ ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ರೆ ಫ್ರೀಯಾಗಿ ನೀವು ಅವ್ರಿಗೆ ಟ್ರೈನಿಂಗ್ ಕೊಡ್ತೀರಾ? ಖಂಡಿತ ಸರ್, ಖಂಡಿತ ಕೊಡ್ತೀರಾ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಸರ್ ಸುಮಯ್ಯ ಬಾನು ಅಂತ. ಸರ್ ಇವತ್ತು ನನ್ನ ತಮ್ಮ ಸ್ಮೈಲ್ ಎಂಟರ್ಪ್ರೈಸಸ್ ಅಂತ ಬ್ರಾಂಚ್ ಓಪನ್ ಮಾಡಿದ್ದಾನೆ ಚಿಕ್ಕನಾಯಕನಹಳ್ಳಿ ತಾಲೂಕು ಮಹಾಲಕ್ಷ್ಮಿ ಬಡಾವಣೆಯಲ್ಲಿ. ಸೊ ನಮ್ಮ ಡಿಸ್ಟಿಕಲ್ಲಿ ಒಂದು 10 ತಾಲೂಕ್ಸ್ ಇದ್ದಾವೆ. ಸೊ ಯಾರಿಗಾದ್ರೂ ಪೇಪರ್ ಪ್ಲೇಟ್ ಬಿಸ್ನೆಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಅವ್ರು ದಯವಿಟ್ಟು ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಎಲ್ಲರೂ ಬನ್ನಿ, ನಿರುದ್ಯೋಗ ಯಾರ್ಯಾರಿಗಿದೆ ಅವ್ರಿಗೂ ಸ್ವಲ್ಪ ಉದ್ಯೋಗ ಒದಗಿಸ್ತೀವಿ ನಾವು, ಏನಾದ್ರು ಟ್ರೈನಿಂಗ್ ಎಲ್ಲ ಮಾಡಿ. ಓಕೆ, ಟ್ರೈನಿಂಗ್ ಎಲ್ಲ ಫ್ರೀಯಾಗಿ ಕೊಟ್ಟು ಅವ್ರಿಗೇನು ಟ್ರೈನಿಂಗ್ ಎಲ್ಲ ಫ್ರೀ ಕೊಡ್ತೀವಿ. ಯಾಕಂದ್ರೆ ನೀವಷ್ಟು ಬೆಳೆಯುವುದಲ್ಲ, ಅವ್ರಿಗೇನು ಬೆಳೆಸ್ಬೇಕಂತ ಹೇಳಿ ಆಸೆ ಇದೆ. ಆಮೇಲೆ ಎಷ್ಟೋ ಜನ ಮದುವೆ ಆಗಿರೋರು ಮನೇಲಿರ್ತಾರೆ, ಮಹಿಳೆಯರು ಮಕ್ಕಳೆಲ್ಲ ಸ್ಕೂಲ್ಗಳಿಗೆ ಹೋದ್ಮೇಲೆ ಪಾಪ ಮನೇಲಿರ್ತಾರೆ, ಅವ್ರಿಗೂ ದುಡಿಯೋ ಅವಕಾಶ ಇರಲ್ಲ. ಈ ಥರ ಏನಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೂ ಉದ್ಯೋಗ ಸಿಗ್ದಂಗೆ ಆಗುತ್ತೆ. ಸೊ ಅವ್ರಿಗೂ ತುಂಬ ಯೂಸ್ಫುಲ್ ಆಗುತ್ತೆ. ಎಷ್ಟೋ ಜನ ಗಂಡನ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ, ಅವ್ರಿಗೆಲ್ಲ ಇಂಡಿಪೆಂಡೆಂಟ್ ಲೈಫ್ನ ಲೀಡ್ ಮಾಡೋಂತಹ ಒಂದು ಆಪರ್ಚುನಿಟಿ ಸಿಗುತ್ತೆ. ಸೊ ಮಹಿಳೆಯರಿಗೆ ಇದು ತುಂಬ ಉಪಯೋಗ ಇದೆ, ಆರಾಮಾಗಿ ಮನೆಯಲ್ಲಿ ಮಾಡ್ಬೋದು, ಹೌದು, ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.